ಎಂಟು ಜನ ಬಂತು ಈಗ ಗೀತೆಗಿತ್ತು ಭಗವದ್ಗೀತೆ ಸುರೇಶ್ವರೋನುಗುಣಾದು ಜ್ಞಾನಂ ವಾರ್ತಿಕಮುತ್ತಮಂ ಅಂತ ಮಾಡ್ಬೋದು. ಯಾವ್ದು ಆಸೆ ಸುರೇಶ್ವರೋನುಗುಣಾದು ಜ್ಞಾನಂ ವಾರ್ತಿಕಮುತ್ತಮಂ ವಾರ್ತಿಕ ಜ್ಞಾನಮುತ್ತಮಂ. ಅದು ಜ್ಞಾನಂ ನಿಷ್ಕರ್ಮ ಸಿದ್ಧಿಗಳನ್ನು ಮಾಡಿದಾರೆ ಸ್ವಾಮಿಗಳು. ಇದೇ ಶ್ಲೋಕನೇ ಶ್ರೀಶಂಕರ ವಾಂಗ್ಮಾತಾ ತಪ್ಪದಾಯಕ ಸುರೇಶ್ವರ ಮೂರು ಪಾದವು ಸ್ವಾಮಿಗಳಿದೆ. ಜ್ಞಾನಂ ನೈಷ್ಕರ್ಮ್ಯ ಸಿದ್ಧಿಗಂ ಇದೆ, ಜ್ಞಾನಂ ವಾರ್ತಿಕಮುತ್ತಮಂ ಅಂತ ಮಾಡ್ಕೊಂಡು ಜ್ಞಾನಂ ವಾರ್ತಿಕಮುತ್ತಮಂ ಹೌದಾ? कर्माण्यतो विधीयन्ते अविद्यावन्तं नरं प्रति विद्धस्त सकल कर्महेतुं द्विजं प्रति ಇಲ್ಲಿಗೆ ಜ್ಞಾನಂ ವಾರ್ತಿಕ ಗೊತ್ತು. ಓಹಾ ಕರ್ಮಾಣಿ ಅತಃ ಅತಃ ಆದ್ದರಿಂದ ವೇದದಲ್ಲಿ ಒಂದು ಅಧ್ಯಾಯ ಮಾಡಬೇಕು. ವೇದದಲ್ಲಿ ಅವಿದ್ಯಾವಂತಂ ನರಂ ಪ್ರತಿ ಕರ್ಮಾಣಿ ವಿಹೀಯಂತೆ. ಅಜ್ಞಾನಿಯಾಗಿರ್ತಕ್ಕಂತಹ ಮನುಷ್ಯನ ಕುರಿತೇ ಕರ್ಮಗಳು ಹೇಳೋದು. ಜ್ಞಾನಿ ಕರ್ಮ ಹೇಳೇ ಇಲ್ಲ. ಯಾರು ಅವಿದ್ಯಾವಂತನೋ, ಅವಿದ್ಯಾವಂತನೇನೋ ದೇಹೇಂದ್ರಿಯವನೋ ಬುದ್ಧಿ ನಾನೂ ಬುದ್ಧಿ ಉಳ್ಳವನು ಅಷ್ಟೇ ಅರ್ಥ. ಅವಿದ್ಯಾವಂತ ಓದ್ ಬರಹ ಬರ್ದಿದ್ದವನು ಅಂತ ಅರ್ಥ ಅಲ್ಲ, ಅಷ್ಟೇ. ದೇಹೇಂದ್ರಿಯವನೋ ಬುದ್ಧಿ ನಾನೂ ಉಳ್ಳವನು, ವರ್ಣಾಶ್ರಮ ಅಭಿಮಾನ ಉಳ್ಳವನು, ಅದೇ ಅವಿದ್ಯೆ ಅಜ್ಞಾನ. ಈಗ ಅವಿದ್ಯಾವಂತಂ ಉಪಾಧಿಯು ಆತ್ಮಾಭಿಮಾನವಂತಂ ಆತ್ಮಾಭಿಮಾನಿನಂ. ಉಪಾಧಿಗಳಲ್ಲಿ ದೇಹೇಂದ್ರಿಯ ಮನೋಬುದ್ಧಿ ಉಪಾಧಿ ಇದ್ದಾರೆ. ಇದೇ ನಾನು ತಂದ್ಕೊಂಡಂಥವನಿಗೆ, ಅಂಥ ನರನಿಗೆ, ಮನುಷ್ಯನಿಗೆ ಕರ್ಮಗಳನ್ನು ವಿಧಿಸಿರುತ್ತದೆ. ಅದು ಸಂಧ್ಯಾವಧಿ ಆಗಲಿ, ಅಗ್ನಿಹೋತ್ರಾಗಲಿ ಎಲ್ಲ ಕರ್ಮಗಳು ಅವನಿಗೆ ವಿಧಿಸಿದರು. ಅದೊತ್ತು ಇದಲ್ಲ. ಯಾರು ಸಕಲ ಕರ್ಮಕ್ಕೂ ಹೇತುವಾಗಿರುವ ಅವಿದ್ಯೆಯನ್ನು ನಾಶ ಮಾಡ್ಕೊಂಡಿದ್ದಾನೋ, ಸಕಲ ಕರ್ಮ ಹೇತುಂ ಅಜ್ಞಾನಂ ಯಹ ವಿಧ್ವಂಸಿತವಾನ್ ತಮ್ ದ್ವಿಜಂ ಪ್ರತಿ ನೋಕ್ತವಾನ್. ವಿಧ್ವಸ್ತಾನೇನೋ ನಲ್ಲಿ ಸಕಲಾಂಚ ತಾನಿ ಕರ್ಮಾಣಿ ಸಕಲ ಕರ್ಮಾಣಿ ಸಕಲ ಕರ್ಮಣಾಂ ಹೇತು ಸಕಲ ಕರ್ಮ ಹೇತು ವಿಧ್ವಸ್ತಃ ಸಕಲ ಕರ್ಮ ಹೇತು ಯಸ್ಯ. ಯಾವಾಗ ಎಲ್ಲಾ ಕರ್ಮಕ್ಕೂ ಹೇತು ಯಾವುದೋ ಕಾಮ, ಮೂಲತಃ ವಿದ್ಯೆ. ಅದು ನಾಶವಾಗಿಲ್ಲ. ಯಾವ್ದು ನಾಶವಾಗಿದೆ? ವೇದಾಂತ ವಾಕ್ಯದಿಂದ. ಜ್ಞಾನದಿಂದ ಹೌದು. ಜ್ಞಾನ ಯಾವ್ದು ಉಂಟಾಗಿದ್ದು? ವೇದಾಂತ ವಾಕ್ಯ. ಕರೆಕ್ಟು. ಜ್ಞಾನದಿಂದ ನಾಶವಾಗಿದೆ, ಜ್ಞಾನ ವೇದಾಂತ ವಾಕ್ಯ ಉಂಟಾಗಿದೆ. ಹಾಗೆ ವೇದಾಂತ ವಾಕ್ಯದಿಂದುಂಟಾದ, ಅದೇ ತತ್ವಮಸ್ಯಾದಿ ವೇದಾಂತ ವಾಕ್ಯದಿಂದುಂಟಾದ ಜ್ಞಾನದಿಂದ ಸಕಲ ಕರ್ಮಕ್ಕೂ ಹೇತುವಾದ ಅಜ್ಞಾನವು ಯಾವ ಮನುಷ್ಯನಿಗೆ ನಾಶವಾಗಿದೆಯೋ ಅಂಥ ದ್ವಿಜನನ್ನು ಕುರಿತು, ಬ್ರಾಹ್ಮಣನ ಕುರಿತು ಕರ್ಮವನ್ನು ಹೇಳಿಲ್ಲ. ಅವನೇ ನಿಜವಾದ ಬ್ರಾಹ್ಮಣ. ದ್ವಿಜಾನ ಬದುಕು ಅದು ಸ್ವಾರಸ್ಯ. ದ್ವಿಜ ಜಾಕ್ ಹಾಕಿದ್ರು ಅವನೇ ನಿಜವಾದ ದ್ವಿಜ. ಕರ್ಮ ಮಾಡುವುದಲ್ಲ ದ್ವಿಜ. ಅಕರ್ತಾತ್ಮ ಸ್ವರೂಪದಲ್ಲಿ ನೆಲೆ ನಿಂತವರು. ಸೇನಾದಿ ವಿಧೀನ ಬಾಧಾ ಸ್ಯಾತ್. ಕಥಂ ಅಹಿಂಸಾ ವಿಧಿನ, ಇನ್ನು ವಿಧಿವಾಕ್ಯದಿಂದ ಮಾಡಬಾರ್ದು ಕೊಡೋ ಅಂತ ಹೇಳಿದ್ರೆ ಅಹಿಂಸಾ ವಾಕ್ಯ. ಅಭಿಚಾರಕ ಮಾಡಬಾರ್ದು, ಏನಾದ್ರು ಅಭಿಚಾರಕ ಮಾಡಬಾರ್ದು ಅನ್ನುವಂತಹ ಒಂದು ವಿಚಾರ ಅದು ಮಾಧ್ಯಮ. ಈ ವಾಕ್ಯವನ್ನು ಅರ್ಥ ಮಾಡ್ಕೊಂಡು ಅದು ಬಾಯಿದು ಆಗುತ್ತೆ. ಪೂರ್ವಾರ್ಥ ಗಮನ ಹೇಳ್ತಿದೆ. ಆದ್ದರಿಂದ
ಅಜ್ಞಾನಿಯಾಗಿರ್ತಕ್ಕಂತಹ ಮನುಷ್ಯನನ್ನು ಕುರಿತೆ. ಆದ್ದರಿಂದ ಅಜ್ಞಾನಿಯಾದ ಮನುಷ್ಯನನ್ನು ಕುರಿತೆ ಕರ್ಮಗಳನ್ನ ವಿಧಿಸಿರುತ್ತದೆ, ಅದು ವಿಧಿಸಲಾಗುತ್ತದೆ. ಶಾಸ್ತ್ರದಲ್ಲಿ ಕರ್ಮಗಳನ್ನು ವಿಧಿಸಲಾಗುತ್ತದೆ. ಆಯ್ತಾ? ಅಷ್ಟೇ ಹೊರತು ಬ್ರಾಕೆಟ್ ಹಾಕೊಳ್ಳಿ. ಯಾವಾತನು ಎಲ್ಲಾ ಕರ್ಮಕ್ಕೂ ಕಾರಣವಾಗಿರುವ ಅಜ್ಞಾನವನ್ನು ನಾಶಪಡಿಸಿಕೊಂಡಿರುತ್ತಾನೋ, ಸಕಲ ಕರ್ಮಕ್ಕೂ ಕಾರಣವಾದ ಅಜ್ಞಾನವನ್ನು ಯಾವಾತನು ನಾಶಪಡಿಸಿಕೊಂಡಿರುತ್ತಾನೋ ಅಂಥ ಬ್ರಾಹ್ಮಣನನ್ನು ಕುರಿತು ಕರ್ಮವನ್ನು ಹೇಳಿಲ್ಲ. ಮೂರು ಖಾಲಿ, ಸಂಜೆಗಿಲ್ಲ. ಇಪ್ಪತ್ತು ನಿಮಿಷ ಖಾಲಿ. ನಂಗೆ ಒಂದು ಫ್ಯಾಕ್ಟ್ರಿ ಬೇಕಾಗ್ತದಪ್ಪ ಔಷಧಿ. ನಮ್ಮ ಔಷಧಿ ಮತ್ತೆ ಇಲ್ಲ, ಮತ್ತೆ ಇಲ್ಲ. ಇಲ್ಲಿ ನೋವುದಕ್ಕೆ ನೋವಿಗೆ ಇಲ್ಲ. BP ಬ್ಯಾಕ್ ಪೇನ್ ಬಿ ಪೇನ್ ಅದೆಲ್ಲ ಏನಿಲ್ಲ, ಪರವಾಗಿಲ್ಲ. ಇಲ್ಲ ಹೌದಾ? ವೆರಿ ಗುಡ್, ಪರವಾಗಿಲ್ಲ. ಹೌದಾ? ಬರುತ್ತೀಗ PSC ಇಲ್ಲಿ. ಹೌದಾ? ಪಂಚ್ ಮಾಡಕ್ಕೆ ಹೋಗಿ. ಓಹೋ, 7 ಗಂಟೆ ಹೋಗ್ಬೇಕು. 6:30ಗೆ ಗಾಡಿ ಬರೋದು. ಕಾಲಡಿ ಹೋಗ್ತಿದ್ದ. ಒಂದು ನಿಮಿಷ ಲೇಟ್ ಆದ್ರೂ ಹೋಯ್ತಾ? ಸಮಸ್ತ ಕರ್ಮಗಳಿಗೆಲ್ಲ ಕಾರಣವಾಗಿರುವ ಅವಿದ್ಯೆಯನ್ನ ನಾಶ ಮಾಡಿಕೊಂಡ ಬ್ರಾಹ್ಮಣನ ಕುರಿತು ಕರ್ಮಗಳನ್ನು ಹೇಳಿಲ್ಲ. ಏನ್ ಬರ್ಕೊಂಡ್ಯಾ? ಬರ್ಕೊಂಡಿಲ್ಲ ಅಂತ ಹಿಂಗೆ ಬರ್ಕೊಂಡ್ಯಾ? ಬರ್ಕೊಂಡಿಲ್ಲ, ಸುಳ್ಳು ಹೇಳ್ತಾರೆ. ಹೂ ಅಂತಾರೆ. ಅದು ಕೊಂಡ ಬ್ರಾಹ್ಮಣನ ಕುರಿತು ಕರ್ಮಗಳನ್ನು ವಿಧಿಸಿರುವುದಿಲ್ಲ. ನೀರು ಬರುವುದಿಲ್ಲ ಅಲ್ಲ, ಕರ್ಮಗಳನ್ನು ವಿಧಿಸಿರುವುದಿಲ್ಲ. ವಿಧಿ ಬರೋದ ವಿಚಾರ ಅಲ್ಲೇ ಅಲ್ಲ. ತಾಪೇಳ್ಬಿಟ್ರು, ಯಾವಾಗ ಗಮನ ಹಾಕಬೇಕು. ಎಲ್ಲಾ ಕರ್ಮಕ್ಕೂ ಕಾರಣವಾದ ವಿಧಿ ನಾಶ ಮಾಡಬೇಕು ಹೇಳಿ. ಆಗಲಿ ಕರ್ಮ ಕರ್ಮ ನಿರಾಸೇತೋ ಅಧಿಕಾರೋ ವಿವೇಕಿನಃ ಯಥೋಕ್ತ ನ್ಯಾಯತ ಸಿದ್ಧಃ ಮತ್ತು ಕರ್ಮಸು ಕರ್ಹಿಚಿತ್. ಕರ್ಹಿಚಿತ್ ಯಥೋಕ್ತ ನ್ಯಾಯತಃ, ಮೇಲೆ ಹೇಳಿದ ಯುಕ್ತಿಯಿಂದ. ಒಂದು ಅತಃ ಅತಃ, ಆದ್ದರಿಂದ ಯಥೋಕ್ತ ನ್ಯಾಯತಃ, ಮೇಲೆ ಹೇಳಿದ ನ್ಯಾಯ ಯುಕ್ತಿಯಿಂದ ವಿವೇಕಿನಃ, ವಿವೇಕಿಯಾದ ಜ್ಞಾನಿಗೆ ಸರ್ವಕರ್ಮ ಸನ್ಯಾಸಿ ಏವ ಅಧಿಕಾರ, ಎಲ್ಲಾ ಕರ್ಮವನ್ನು ಬಿಡುವುದಲ್ಲಿಯೇ ಅವರಿಗೆ ಅಧಿಕಾರ, ಫಿಟ್ಟು, ಯೋಗ್ಯತೆ. ಸರ್ವಕರ್ಮ ಸನ್ಯಾಸವೇ ಅವನಿಗೆ ತಕ್ಕದ್ದು, ಅದು ಸಿದ್ಧವಾಯಿತು. ಹೊರತು ಕರ್ಹಿಚಿತ ಎಂದೆಂದಿಗೂ ಕರ್ಮಸು, ಕರ್ಮದಲ್ಲಿ ಅಧಿಕಾರವಿಲ್ಲ ಅವನಿಗೆ. ಕರ್ಮ ಮಾಡುದು ಕರ್ಮ ಮಾಡ್ತಾ ಇಲ್ಲ ಅವನು, ಜನಕನಂತೆ ಅಷ್ಟೇ.
ಅತಃ ಆದ್ದರಿಂದ ಬರ್ಕೊಳ್ಳಿ, ಆದ್ದರಿಂದ ಮೇಲೆ ಹೇಳಿದ ಯುಕ್ತಿಯಿಂದ ವ್ಯಾಪಾರ ಮಾಡಬಹುದು. ಆದ್ದರಿಂದ ಮೇಲೆ ಹೇಳಿದ ಯುಕ್ತಿಯಿಂದ ವಿವೇಕಿಯಾದವನಿಗೆ ಎಲ್ಲಾ ಕರ್ಮಗಳನ್ನು ಬಿಡುವುದರಲ್ಲಿಯೇ ಅಧಿಕಾರವಿರುತ್ತದೆ. ಎಂಗಳು ಅಲ್ಲಿ ಹಾಗೆ ಪೆನ್ನಿಸಿದ ಪೋಷ ಯಾರು ನೀ ಹೆಂಗಾಚ ಉಡೋಣ ಯಾರು ಯಾರು ಜರ್ಕಿದೆ ಅಧಿಕಾರವಿರುತ್ತದೆ ಹೊರತು ಎಂಬುದು ಸಿದ್ಧವಾಯಿತು ಮಗಳೇ. ಇರುತ್ತದೆ ಎಂಬುದು ಸಿದ್ಧವಾಯಿತು, ಅಧಿಕಾರವಿರುತ್ತದೆ ಎಂಬುದು ಸಿದ್ಧವಾಯಿತು ಅಷ್ಟೇ ಹೊರತು ಎಂದಿಗೂ ಕರ್ಮದಲ್ಲಿ ಅಧಿಕಾರವಿಲ್ಲ. ಅಧಿಕಾರ ಸಿದ್ಧವಾಗಬೇಡಿ, ಸಿದ್ಧ ಅಂದ್ರೆ ತೀರ್ಮಾನವಾಯಿತು ಅಂತ, ನಿರ್ಣಯವಾಯಿತು. ಅದಕ್ಕೆ ಎಷ್ಟೋ ತುಂಬಾ ಸುಲಭ, ತುಂಬಾನೇ ಕಷ್ಟ ಹೇಳ್ಕೊಡ್ತದೆ. ಯಾವತ್ತಿಗೂ ಗದ್ಯದಲ್ಲಿ ಹೇಳುವಷ್ಟು ಸ್ಪಷ್ಟವಾದ ಶ್ಲೋಕಗಳು ಹೇಳಕ್ಕಾಗಲ್ಲ. ಅವರು ಶ್ಲೋಕದ ಸುಲಭ ಅಂತಾರೆ ಹೇಳೋದು ವಿಷಯನ. ಶ್ಲೋಕ ಸುಲಭ, ಗದ್ಯ ಕಷ್ಟ ಅಂತಾರೆ. ಗಜ್ಜನ್ ಕವಿನ ನಿಕಷಂ ವದಂತಿ ಅಂತಾರೆ. ಕವಿಗಳಿಗೆ ಗದ್ಯವೇ ಹೊರಗಲ್ಲಂತೆ, ಪದ್ಯ ಹೊರಗಲ್ಲ ಅಂತ ಅಲ್ವಂತೆ. ಹೆಂಗ್ ವಾಕ್ಯ ಮಾಡ್ತೀಯಾ, ಹೆಂಗ್ ಹಾಕಿ ಪ್ರಯೋಗ ಮಾಡ್ತೀಯಾ ಅನ್ನೋದು ಬಹಳ. ಶ್ಲೋಕದಲ್ಲಿ ಅಂತ ಇದು ಬರಲ್ಲ, ಸ್ಟ್ರಿಕ್ಟ್ ನಿಯಮ ಬರಲ್ಲ, ಅನ್ವಯ ಮಾಡ್ಕೊಂಡ್ರೆ. ಗದ್ಯವನ್ನು ತುಂಬಾ ಬಾಣದ ಕಾದಂಬರಿ, ಆಮೇಲೆ ದಿಂಡಿಯ ಇದು ದಶಕುಮಾರ ಚರಿತ್ರೆ ಎಲ್ಲ ಕೊಂಡಾಡ್ತಾರೆ, ತುಂಬಾ ಕೊಂಡಾಡ್ತಾರೆ. ಪ್ರಯೋಗ ತುಂಬಾ ಚೆನ್ನಾಗಿದೆ ಅಂತೆ ದಶಕುಮಾರ ಚರಿತ್ರೆ. ಬರೀ ಭಾಂಡ ಕಥೆ ಬಾ ತುಂಬಾ ಸುಂದರ. ರಸ ಅಲ್ಲ, ಕಾದಂಬರಿ ಅಂತೀರಾ, ದಶಕುಮಾರ ಚರಿತ್ರೆ ನೋಡಿ. ದಶಕುಮಾರ ಚರಿತ್ರೆಯಲ್ಲಿ 10 ಕುಮಾರ್ ರಾಜ್ಯ ಬರೀ ವೇಶ್ಯಾಸ್ತಿ ವಿಚಾರನೆ. ಮಹಾಶ್ವೇತ ಇಂದುಮತಿ ವರ್ಣನೆ. ಇವರಿಗೆ ಪ್ರೊಫೆಸರ್ ತುಂಬಾ ಇಷ್ಟ ಆಗುತ್ತೆ ಪಾಠ ಮಾಡಕ್ಕೆ, ತುಂಬಾ ಇಷ್ಟ ಆಗುತ್ತೆ ಬರೋದು. ರಸವತ್ತ ಹೇಳ್ತಾರೆ. ಇದೆಲ್ಲ ಇಟ್ಟರೆ ಟಾಪಿಕ್ ತುಂಬಾ ಡ್ರೈ ಅಂತಾರೆ, ಇಷ್ಟ ಅಂತಾರೆ. ಇದೆಲ್ಲ ಕಷ್ಟ. ಅದೇ ನಮಗೆ ಅದು ಬೇಜಾರು, ನಂಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತಿಲ್ಲ, ನಾನು ನೋಡಿದೀನಿ. ಆ ಶ್ರಮ ವೇಸ್ಟ್ ಅನ್ಸುತ್ತೆ. ಈ ಕಾದಂಬರಿ ಅರ್ಥ ಮಾಡ್ಕೊಳ್ಳೋದು, ವ್ಯಾಖ್ಯಾನ ಎಲ್ಲ ಇದೆ ನೋಡಿ, ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಕಥಕ್ಕಿರು ಏನ್ ಆಮೇಲೆ ಏನು ನಮ್ ಕೇಶವ ಹೇಳ್ತಿರ್ತಾರೆ, ಈ ಎಲ್ಲಾ ಕವಿಗಳು ಬ್ರಹ್ಮಚಾರಿಗಳು ಅಂತ. ಗೃಹಸ್ಥರಾಗಿದ್ದ ಖಂಡಿತ ಹೀಗೆ ವರ್ಣನೆ ಮಾಡ್ತಿರ್ಲಿಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದವರಿಗೆ ಅಲ್ಲಿ ಏನೂ ಇಲ್ಲ. ಯಾರಿಗೆ ಕಲ್ಪನೆಯಲ್ಲೇ ಇರ್ತಾರೋ ಅವರು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಕಲ್ಪನೆಯಲ್ಲೇ ಮುಗಿದವರು ಅವರು, ರಿಯಲ್ ಫ್ಯಾಕ್ಟ್ ಗೊತ್ತಿದ್ದವರು. ಕಾಳಿದಾಸ ಶೃಂಗಾರ ಮಾಡಲ್ಲ, ಬಹಳ ಔಚಿತ್ಯ, ಉಪಮಾನ ಔಚಿತ್ಯ. ಕಾಳಿದಾಸನ್ ಭಾರಿ ಇದು ಸ್ಟ್ಯಾಂಡರ್ಡ್ ತುಂಬಾ ಇದು, ಬಹಳ ಗಂಭೀರ ಅವರು, ಗಂಭೀರ. ಬಹಳ ವಿಪತ್ತು, ಬಹಳ ಪ್ರಕಾಂಡ ಅವರು. ಕಾಳಿದಾಸ ಅವನು ಕಾಳಿದಾಸ ಶುದ್ಧ ಅಂತಾನೆ, ಯಾರು ಒಪ್ಪಾಚಾರ. ವಾಲ್ಮೀಕಿಗೂ ಶುದ್ಧ ಅಂತ ಮಾಡೋದು, ಸುಮ್ಮನೆ ಈ ಪರ್ಟಿಕ್ಯುಲರ್ ಅದಕ್ಕೆ ಸಪೋರ್ಟ್ ಮಾಡೋದು. ಅಲ್ಲ, ವಾಲ್ಮೀಕಿ ಜಾತಿ ಇರ್ಬೋದು, ನಾನು ವಾಲ್ಮೀಕಿ ಒಂದೇ ಹೆಸರವರು ತುಂಬಾ ಜನ ಇರ್ತಾರೆ. ಮಾತ್ರ ಈ ರಾಮಾಯಣ ವಾಲ್ಮೀಕಿಗಳು ಇದೇ ಜಾತಿ ಅಂತ ಯಾವ ಒಂದು ಆಧಾರವೂ ಇಲ್ಲ. ಬರೀ ವಾಲ್ಮೀಕಿ ಹೆಸರು ಒಂದೇ ಇದನ್ನ ಹಠ ಮಾಡ್ತೀನಿ ಅನ್ನೋದು. ಪಾಪ ಅವರು ಯಾರು ಅವರು ಯೋಚನೆ ಮಾಡ್ತಾರಪ್ಪ ಆಗೋದ ಆಚಾರ್ಯಗಳು. ಅವರು ನಾರಾಯಣಾಚಾರ್ಯ ಭಾಗವತ ತುಂಬಾ ಒಳ್ಳೆ ವಿದ್ಯಾವಂತರು. ಅವರು ವಾಲ್ಮೀಕಿಗೂ ಶೂದ್ರರು ಅಲ್ಲ ಅನ್ನೋದು ಒಂದು 20 ಪಾಯಿಂಟ್ ರಾಮಾಯಣದ ಶ್ಲೋಕಗಳನ್ನು ಕೊಟ್ಟು ಮಾಡಿ
ಅದನ್ನ ಬ್ಯಾನ್ ಮಾಡ್ಬಿಟ್ರು ಆ ಪುಸ್ತಕನ, ಪ್ರಿಂಟ್ ಮಾಡಕ್ಕೆ ಬಿಡ್ಲಿಲ್ಲ. ಎಷ್ಟು ಪೊಲಿಟಿಕಲ್ ಸಪೋರ್ಟ್ ಮಾಡಿ ಅದು ಅವರೇ ಹಾಳು ಮಾಡೋದು ನಮ್ಮ ಸಂಸ್ಕೃತಿನ. ಕಮ್ಯುನಿಸ್ಟ್ಗಳೇ ಸಂಸ್ಕೃತಿ ಹಾಳು ಮಾಡಿದ್ದು, ನಮ್ಗೆ ಇದನ್ನು ಹಾಳು ಮಾಡಿದ್ದು. ಅವರಿಗೆ ಭೋಗ ಬೇಕು, ಅವ್ರಿಗೆ ಬೇಕೇ ಹೊರತು ಹಾಗಾಗಿ ಅವ್ರಿಗೆ ಇದು ಸಂಸ್ಕೃತಿ ಬೇಡ, ಅನ್ನೋದು ಬೇಡ. ನೈತಿಕತೆಯೇ ಇಲ್ಲ ಅವರಿಗೆ, ಬಾಕಿ ಇನ್ನು ನೈತಿಕತೆ ಇದಲ್ಲೇ ಇಲ್ಲ. ಕಾರಕ ವ್ಯವಹಾರೇ ಅಲ್ವಾ? शुद्धं वस्तु न वीक्ष्यते शुद्धे वस्तुनि सिद्धे च कारक व्यापृतिस्तथा शुद्धं वस्तु न वीक्ष्यते शुद्धे वस्तुनि सिद्धे च कारक व्यापृतिस्तथा ಕಾರಕ ವ್ಯವಹಾರದಲ್ಲಿ ಮುಳುಗಿದವನಿಗೆ ಶುದ್ಧ ವಸ್ತು ಕಾಣೋದಿಲ್ಲ, ಶುದ್ಧ ವಸ್ತುವಿನಲ್ಲಿ ಮುಳುಗಿದವನಿಗೆ ಕಾರಕ ವ್ಯಾಪಾರ ಇರೋದಿಲ್ಲ ಅಂತ. ಅಂದ್ರೆ ಕರ್ಮಕಾಂಡದಲ್ಲೇ ಮುಳುಗಿದವನಿಗೆ ಪರಮಾತ್ಮನ ಗೋಚರವಾಗಲ್ಲ, ಪರಮಾತ್ಮನ ಕಂಡುಕೊಂಡವನಿಗೆ ಕರ್ಮಕಾಂಡ ಗೋಚರವಾಗಲ್ಲ. ಮರವೇ ಮರത്തിൽ ಮಾಮದೆಯಾನೆ. ಆನೆ ನೋಡ್ತಿದ್ರೆ ಮರ ಕಾಣಲ್ಲ, ಮರ ನೋಡ್ತಿದ್ರೆ ಅಲ್ಲೇ ಇದೆ ಆನೆ, ಆನೆ ನೋಡ್ತಿದ್ರೆ ಅಲ್ಲೇ ಇದೆ ಮರ, ಮರ ಕಾಣಲ್ಲ. ಹೌದು, ಅದೇ ಈ ಕಾರಕ ವ್ಯವಹಾರದಲ್ಲಿ ಹಿ ಅನ್ನೋ ಪ್ರಸಿದ್ಧಾರ್ಥ ಅಲ್ವೇ. ಅಶುದ್ಧವಾದ ವಸ್ತು ಅಂದ್ರೆ ಪರಬ್ರಹ್ಮ ವಸ್ತು ಕಾಣಲ್ಲ. ಕರ್ಮದಲ್ಲಿ ಮುಳುಗಿದ ವ್ಯಾಪಕವಾದ ಮನಸ್ಸು. ಏನ್ ಮಾಡ್ಬೇಕು, ಮನಸ್ಸ ಏನು, ದೇವತೆ ಏನು, ದ್ರವ್ಯ ಏನು, ಅಲ್ಲಿ ಮುಳುಗಿದವನಿಗೆ ತಾವು ಯಾರು ವಿಚಾರ ಮಾಡೋಕ್ಕಿಂತ ಬರುತ್ತೆ. ಕ್ರಿಯಾಕಾರಕದಲ್ಲಿ ಮುಳುಗಿದವನಿಗೆ ತಾವು ಯಾರು ವಿಚಾರ ಮಾಡೋಕೆ ಅವ್ನಿಗೆ ಆ ಟೈಮ್ ಆಗೋದೇ ಇಲ್ಲ. ಶುದ್ಧ ವಸ್ತುವನ್ನು ಕಾಣಕ್ಕಾಗಲ್ಲ. ಶುದ್ಧ ವಸ್ತುವಿನಲ್ಲಿ ಯಾರು ಮುಳುಗಿರ್ತಾರೋ ಅವರಿಗೆ ಅದು ಅಸಿದ್ಧ ಆಗಿರುವಾಗ ಕಾರಕ ವ್ಯಾಪಾರ ಅವ್ರಿಗೆ ಇದು ಸ್ವಪ್ನ, ತೋರಿಕೆ, ಇಲ್ಯೂಷನ್. ಸತ್ಯದ ಬುದ್ಧಿ ಬರೋದೇ ಇಲ್ಲ. ಕಾರಕ ವ್ಯವಹಾರದಲ್ಲಿ ಮುಳುಗಿದವರಿಗೆ ಶುದ್ಧ ವಸ್ತು ಕಾಣುವುದಿಲ್ಲ. ಶುದ್ಧ ವಸ್ತು ಸಿದ್ಧವಾದ ಮೇಲೆ, ಗೊತ್ತಾದ ಮೇಲೆ ಕಾರಕ ವ್ಯಾಪಾರವೂ ಕೂಡ ಹಾಗೆ ಇರುವುದಿಲ್ಲ. ಪರಮಾರ್ಥ ವಸ್ತುವು ಗೋಚರಿಸುವುದಿಲ್ಲ, ಪರಬ್ರಹ್ಮ ವಸ್ತು ಗೋಚರಿಸುವುದಿಲ್ಲ. ಶುದ್ಧ ವಸ್ತುವು ಸಿದ್ಧವಾದ ಮೇಲೆ ಕಾರಕ ವ್ಯಾಪಾರವು ಸಿದ್ಧವಾದ ಇರುವುದಿಲ್ಲ, ಕಾರಕ ವ್ಯಾಪಾರ ಇರುವುದಿಲ್ಲ. ಕೇಳಿಸ್ತಿಲ್ವಾ? ಯಾಕೆ? ಧಿಯಃ ಧಿಯೋಃ ಅಲ್ಲ,
ಹೌದು ದ್ವೇಷವೇ ದೇಹ ದ್ಯೋಹವೇ ನೋಡಿ ಬಿಡುವದ ಇಲ್ಲಿ ಮಬೆತಗಳ ಕೊಡಿಲಿ ಇಲ್ಲಿ कारक कारक ध्योः क्या ध्योः न एकदा एकत्र वस्तुनि विरोधात् संभवः अस्ति इह प्रकाशतमसोः यथा प्रकाशतमसोः एकदा एकत्र ಸಂಭವಃ ನಾಸ್ತಿ ಹೇಗೆ ಕತ್ತಲೆ ಬೆಳಕುಗಳಿಗೆ ಅಟ್ ಎ ಟೈಮ್ ಒಂದೇ ಜಾಗದಲ್ಲಿ ಎರಡಕ್ಕೆ ಅಸ್ತಿತ್ವ ಇರುವುದಿಲ್ಲವೋ ಬೀದಿಯಲ್ಲಿ ಮಟಮಟ ಮಧ್ಯಾಹ್ನ 3 ಗಂಟೆ 2 ಗಂಟೆ ಹೊತ್ತಲ್ಲಿ ತಮಸೋಹ ಏಕೆ ಹೌದು ದ್ವೇಷ ಪ್ರಕಾಶ ತಮಸೋಹ ದ್ವೇಷ ಸೋಹ ಇವ ಪ್ರಕಾಶ ತಮಸೋಹ ಬೆಳಕಿಗೂ ಕತ್ತಲೆಗೂ ಕೂಡುವಿಕೆ ಎಂಬುದು ಹೇಗೆ ಆಗುವುದಿಲ್ಲವೋ ಒಂದೇ ಜಾಗದಲ್ಲಿ ಮಟಮಟ ಮಧ್ಯಾಹ್ನ ಬಯಲಲ್ಲಿ 2 ಗಂಟೆ ಹೊತ್ತಲ್ಲಿ ಭಾರಿ ಬಿಸಿಲು ಆ ಬಯಲಲ್ಲಿ ಎಷ್ಟು ಬಿಸಿಲು ಎಷ್ಟು ಬೆಳಕಿದೆಯೋ ಅಷ್ಟೇ ಕತ್ತಲೆ ಆ ಜಾಗದಲ್ಲಿ ಆ ಟೈಮಿಗೆ ಇರಕ್ಕಾಗಲ್ಲ ಕತ್ತಲೆ ಬೆಳಕು ಒಂದೇ ಜಾಗದಲ್ಲಿ ಒಟ್ಟಿಗೆ ಇರೋದು ಹೇಗೆ ಇಲ್ಲವೋ ಅದೇ ರೀತಿ ಕಾರಕಧಿ ಅಕಾರಕಧಿ ಅಜ್ಞಾನಿಗೆ ಕಾರಕಧಿ ಜ್ಞಾನಿಗೆ ಅಕಾರಕಧಿ ಅಂದ್ರೆ ಕ್ರಿಯಾ ಸಾಧನೆಗಳು ಸತ್ಯವಲ್ಲ ಅನ್ನೋ ಬುದ್ಧಿ ಜ್ಞಾನಿಗೆ ಕ್ರಿಯಾ ಕಾರಕವಲ್ಲ ಸತ್ಯ ಅನ್ನೋ ಬುದ್ಧಿ ಅಜ್ಞಾನಿಗೆ ಇದು ಒಂದೇ ಕಾಲದಲ್ಲಿ ಅವನಿಗಿರೋದು ಇವನಿಗಿರೋದು ಎರಡೂ ಕೂಡ ಒಬ್ಬರಲ್ಲಿ ಒಂದೇ ಕಾಲಕ್ಕೆ ಎರಡು ಇರೋಕ್ಕಾಗಲ್ಲ ನೋಡ್ಕೊಳ್ಳಿ ಕಾರಕ ಬುದ್ಧಿಯು ಅಕಾರಕ ಬುದ್ಧಿಯು ಎರಡೂ ಕೂಡ ಅಂದ್ರೆ ಕ್ರಿಯಾ ಸಾಧನ ಬುದ್ಧಿ ಅಂದ್ರೆ ಕ್ರಿಯಾ ಸಾಧನ ಸತ್ಯತ್ವ ಬುದ್ಧಿ ಮುಖಬಿಡಿ ಕ್ರಿಯಾ ಸಾಧನದ ಸತ್ಯತ್ವ ಬುದ್ಧಿ ಮತ್ತು ಕ್ರಿಯಾಕಾರಕಗಳ ಸುಳ್ಳಂಬ ಬುದ್ಧಿಯು ಹಾಗೆ ನೋಡ್ಕೊಳ್ಳಿ ಕ್ರಿಯಾಕಾರಕಗಳ ಸತ್ಯತ್ವ ಬುದ್ಧಿಯು ಕ್ರಿಯಾಕಾರಕಗಳ ಅಮೃತತ್ವ ಬುದ್ಧಿಯು ಒಂದೇ ಕಾಲಕ್ಕೆ ಒಂದೇ ವ್ಯಕ್ತಿಗೆ ಎರಡು ಒಟ್ಟಿಗೆ ಇರಲಾರದು ಲಕ್ಷ್ಮೀಮ್ಮ ಬರ್ತಾನೆ ಇಲ್ಲಪ್ಪ ಯಾಕೋ ಏನೋ ಲಕ್ಷ್ಮೀಮ್ಮ ಎಲ್ಲಿ ಹೋಗಿದಾರೋ ಎಷ್ಟು ದಿವಸ ಒಂದು ವಾರ ಆಯ್ತು ಏನಪ್ಪ ಕಾಲಗಳ ಸತ್ಯತ್ವ ಬುದ್ಧಿ ಕಾಲಗಳ ಅಡೃತತ್ವ ಬುದ್ಧಿಯು ಎರಡೂ ಒಬ್ಬರಲ್ಲಿಯೇ ಒಂದೇ ಕಾಲಕ್ಕೆ ಇರಲಾರದು ಏಕೆಂದರೆ ವಿರೋಧ ಪರಸ್ಪರ ವಿರೋಧವಿರುವುದರಿಂದ ಇರುವುದಿಲ್ಲ ಯಾವುದರಂತೆ ಕತ್ತಲೆ ಬೆಳಕುಗಳಂತೆ ಬೆಳಕು ಕತ್ತಲೆ ಎರಡು ಹೇಗೆ ಒಂದೇ ಕಾಲಕ್ಕೆ ಒಂದೇ ಜಾಗದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಕಾರಕ ಸತ್ಯತ್ವ ಬುದ್ಧಿ ಕಾರಕ ಅನೃತತ್ವ ಬುದ್ಧಿ ಎರಡೂ ಕೂಡ ಒಬ್ಬರಲ್ಲಿ ಒಂದೇ ಕಾಲಕ್ಕೆ ಇರುವುದಕ್ಕೆ ಬರುವುದಿಲ್ಲ ಕನಸು ಎಚ್ಚರ ಒಟ್ಟಿಗೆ ಇರುತ್ತಮ್ಮ ಕನಸು ಎಚ್ಚರವೇ ಒಟ್ಟಿಗೆ ಇರಲ್ಲ ಸತ್ಯಾನೃತ ಹೇಗೆ ಒಟ್ಟಿಗೆ ಇರುತ್ತೆ ಕತ್ತಲೆ ಪೂರ್ವಪಕ್ಷಿ ಬರ್ತಾರೆ ಹೊಂದಿಸ್ತೀನಿ ಇನ್ನೊಂದು ಅಂತಾರೆ ಕಾರಕ ಬುದ್ಧಿ ಆಗತ್ತೆ ಒಬ್ಬರಲ್ಲೇ ಆಗತ್ತೆ ಅಟ್ ಎ ಟೈಮ್ ಆಗಲ್ಲ ಒಂದೇ ಕಾಲಕ್ಕೆ ಆಗಲ್ಲ ಹಾಗೆ ಅವಿರೋಧ ಕ್ರಮೇಣ ಸ್ಯಾತ್ ಸ್ಥಿತಿಗತ್ಯೋರಿ ವೇತಿಷೇ ನಾತ್ಮಜ್ಞಾನಸ್ಯ ಕೂಟಸ್ಥ ವಸ್ತುತಂತತ್ವ ಹೇತುತಃ ಏನಿದೆ ಪ್ರತಿಯೊಂದು ಶ್ಲೋಕದಲ್ಲೂ ತಪ್ಪಿದೆ ಆತ್ಮಜ್ಞಾನಸ್ಯ ಕೂಟಸ್ಥ ವಸ್ತುತಂತ್ರತ್ವ ಹೇತುತಃ ಅವಿರೋಧಃ ಕ್ರಮೇಣ ಆತ್ಮಜ್ಞಾನಸ್ಯ ಕೂಟಸ್ಥ ವಸ್ತುತಂತ್ರತ್ವ ಹೇತುತಃ
ಯಾಕೆ ಇಷ್ಟಕ್ಕೆ ಪೂರ್ವಕ್ಷ ಸಿದ್ಧಾಂತ ನಿರ್ದೇಶನ ಮಾಡಿದ್ದಾರೆ? ಓ ಹಾಗೆ ಅಲ್ಲ ಸ್ವಾಮಿ, ಶಂಕರಾಚಾರ್ಯರೇ ಅಥವಾ ಸುರೇಶ್ವರಾಚಾರ್ಯರೇ, ನಾನು ಇದನ್ನು ಹೊಂದಿಸ್ತೀನಿ ಅಂತ ಹೇಳಿದೆ. ಈಗ ಒಬ್ಬನೇ ಮನುಷ್ಯ ನಿಂತ್ಕೊಂಡು ಇರ್ತಾನೆ, ಹೋಗ್ತಾನೆ ಇರ್ತಾನೆ. ಮುಂಚೆ ನಿಂತ್ಕೊತಾನೆ, ಆಮೇಲೆ ಹೋಗ್ತಾನೆ. ಸ್ಥಿತಿಗತಿ ಪರಸ್ಪರ ವಿರೋಧವಾದರೂ ಒಬ್ಬ ವ್ಯಕ್ತಿ ವಿರೋಧ ಅಲ್ಲಪ್ಪ, ಒಂದೇ ಕಾಲಕ್ಕೆ ವಿರೋಧ. ಒಂದ್ ಕಾಲದಲ್ಲಿ ನಿಂತ್ಕೊಂಡಿರ್ತಾನೆ, ಇನ್ನೊಂದು ಕಾಲ ಹೋಗ್ತಾನೆ. ಸ್ಥಿತಿಗತಿ ವಿರೋಧವಾದರೂ ಒಬ್ಬರಲ್ಲಿ ಬೇರೆ ಬೇರೆ ಕಾಲದಲ್ಲಿ ಆಗುತ್ತೋ ಇಲ್ವೋ? ಇವಾಗ ನಿಂತ್ಕೊಂಡಿದ್ದಾನೆ, ಕೂತ್ಕೊಂಡಿದ್ದಾನೆ, ಕೂತ್ಕೊಂಡವನು ನಿಂತ್ಕೊಂಡು ಹೋಗ್ತಾನೆ, ಓಡಾಡ್ತಾನೆ. ಹಾಗೆ ಮುಂಚೆ ಕ್ರಿಯಾಕಾರಕವೆಲ್ಲ ಮಾಡ್ತಾನೆ, ಆಮೇಲೆ ಬಾಧೆ ಆಗುತ್ತೆ, ಮಾಡ್ಲಿ, ಹೀಗಾಗ್ಬೋದಲ್ಲ. ಅವಿರೋಧ ಕ್ರಮೇಣ ಅಂದ್ರೆ ಕಾಲಕ್ರಮೇಣ ಅಂತ. ಕಾಲಕ್ರಮದಿಂದ ಸ್ಥಿತಿಗತಿಗಳಂತೆಯೇ ವಿರೋಧವಾಗದೆ ಇರಬಹುದೆಂದು ಹೊಂದಿಸಬಹುದಲ್ಲ ಅಂತ. ವಿರೋಧವಲ್ಲವೆಂದು ಹೇಳಬಹುದಲ್ಲ. ಹಾಗೆ ಕಾಲಕ್ರಮದಿಂದ ಕಾರಕ ಅಕಾರಕ ಬುದ್ಧಿಗಳಿಗೆ ಸ್ಥಿತಿಗತಿಯಂತೆಯೇ ಒಬ್ಬನಲ್ಲೇ ಸ್ಥಿತಿಗತಿ ಇರುವ ಹಾಗೆ ಆ ಬುದ್ಧಿ ಇರೋದು ವಿರೋಧವಲ್ಲವಲ್ಲ. ಯಾವ ಬುದ್ಧಿ ಇರೋದು? ಕಾರಕ ಬುದ್ಧಿ ಇರೋದು ವಿರೋಧವಲ್ಲವಲ್ಲ ಎಂದರೆ ಇದು ಸರಿಯಲ್ಲ. ಅದು ಕರ್ತೃತಂತ್ರ ಅಲ್ಲ ಆಗತ್ತೆ. ಆತ್ಮಜ್ಞಾನ ವಸ್ತುತಂತ್ರ. ಆತ್ಮಜ್ಞಾನವು ಕೂಟಸ್ಥವಾದ ವಸ್ತುವಿಗೆ ಅಧೀನವಾಗಿ ಉಂಟಾಗುವುದರಿಂದ ಇಲ್ಲಿ ಆಗುವುದಿಲ್ಲ ಅನ್ಕೋ. ಆತ್ಮಜ್ಞಾನವು ಕರ್ತರಿ ಸೃಷ್ಟಿ ಕೂಟಸ್ಥವಾದ ವಸ್ತುವಿಗೆ ಅಧೀನವಾಗಿ ಉಂಟಾಗುತ್ತದೆ. ಆದ್ದರಿಂದ ಇಲ್ಲಿ ಒಬ್ಬರಲ್ಲಿ ಒಟ್ಟಿಗೆ ಎರಡು ಇರೋಕ್ ಸಾಧ್ಯ ಇಲ್ಲ. ಈ ಚಿಂತಾಮಣಿಯವರು ಯಾವ ಪುಸ್ತಕ ಇಟ್ಕೊಂಡಿದ್ದಾರೆ ಅಮ್ಮ? ಕುಸುಮಕ್ಕ ಪುಸ್ತಕ ಇಲ್ವಾ? ಇವರು ನಿರ್ಮಲಾ ಅವರು, ನಿರ್ಮಲಾ ಬಂದಿಲ್ವಾ? ಪುಸ್ತಕ ಇದ್ರೆ ಫಾಲೋ ಹೆಂಗ್ ಮಾಡ್ತೀರಾ ನೀವು? ಅದೇ ತಕೊಳ್ಳಿ, ಇದನ್ನ ಮ್ಯೂಟ್ ತಕೊಳ್ಳಿ, ಮ್ಯೂಟ್. ಇಲ್ಲ ಸ್ವಾಮಿ, ಸುಮ್ನೆ ಕೇಳ್ತಾ ಇದೀವಿ ನಿಮ್ಮಂದು. ಹಂಗಲ್ಲಮ್ಮ, ಪುಸ್ತಕ ಇದೆ, ಕೊಡ್ತೀನಿ, ಬನ್ನಿ ಬೇಕಾದ್ರೆ. ಹೌದಾ? ಆಯ್ತು ಸ್ವಾಮಿ, ಬರ್ತೀವಿ. ಸುಮ್ನೆ ಕೇಳಿಸ್ಕೊಂಡ್ರೆ ನಿಲ್ಲಲ್ಲಮ್ಮ ವಿಷಯ. ನೀವು ಪುಸ್ತಕ ನೋಡ್ಕೊಂಡು ವಿಷಯ ನೋಡ್ಕೊಂಡಾಗ ಕನೆಕ್ಷನ್ ಬಂದೆ, ಅವಾಗ ಗ್ಯಾಪ್ ಇಟ್ಕೊಳಕ್ ಆಗತ್ತೆ. ಇದೇ ಅದು ಹಂಗೆ ಹೋಗ್ಬಿಡುತ್ತೆ, ವಿಷಯ ನಿಲ್ಲಲ್ಲ. ನೀವು ಒಬ್ಬರೇನ ಬಂದಿರೋದು ಚಿಂತಾಮಣಿಯಿಂದ ರೆಪ್ರೆಸೆಂಟೇಟಿವ್? ಇನ್ನೂ ಇದಾರೆ, ಮಮತಾ ಅವರು ಎಲ್ಲ ಇದಾರೆ. ಇಲ್ಲ, ಮಮತಾ ಇಲ್ಲ, ಬಂದಿಲ್ಲ. ಮಮತಾ, ಸಂಧ್ಯಕ್ಕ ನೋಡ್ಬೇಕು ಸ್ವಾಮಿ, ಯಾರಾದ್ರು ಬಂದಿದ್ದಾರೆ ಇವತ್ ನೀವು ಒಬ್ಬರೇ? ಇಲ್ಲ ಸ್ವಾಮಿ, ಇದಾರೆ. ಅದನ್ನ ನೋಡ್ಬೇಕು, ಅದ್ರಲ್ಲಿ ಯಾರ್ಯಾರು ಇದಾರೆ ಅಂತ ನಂಬರ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ಅವ್ರು ಇದಕ್ ಬರ್ಲಿ, ಯಾವ್ದಕ್ಕೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇದಾರೆ ಸ್ವಾಮಿ, ಸಂಧ್ಯಕ್ಕ ಅವರು, ಶೋಭಕ್ಕ ಅವರು, ಅವರೆಲ್ಲರೂ ಇದಾರೆ. ಶೋಭಕ್ಕ ಇದ್ದಾರೆ, ಹೌದು. ಶೋಭಕ್ಕ, ಸಂಧ್ಯಕ್ಕ ಇದ್ದಾರೆ, ಹೌದು. ಕರೆಕ್ಟ್, ಯು ಆರ್ ಕರೆಕ್ಟ್. ನಾನು ಹೇಳೋದು, ನೀವು ತೆಲುಗಿನ ಪುಸ್ತಕ ಬೇಕು ಅಂದ್ರೆ ತೆಲುಗಿನ ಪುಸ್ತಕ ಸಿಗೋಲ್ಲ. ಸಂಸ್ಕೃತ, ಕನ್ನಡ ಎರಡು ಸಿಗತ್ತೆ. ಅದೇ ಸ್ವಾಮಿ, ನನ್ಗೆ ಕನ್ನಡನೂ ಬರಲ್ಲ, ಇದು ಬರಲ್ಲ, ತೆಲುಗು. ನಮಗೆ ಹಿಂದಿ ಬರುತ್ತಲ್ವ? ನಿಮ್ಗೆ ಹಿಂದಿ, ಇಂಗ್ಲಿಷ್ ಇದೆ. ಇಂಗ್ಲಿಷ್ ಆಗತ್ತಾ? ಇಂಗ್ಲಿಷ್ ಕಷ್ಟನಾ? ಇಂಗ್ಲಿಷು ಸೂಪರ್ ಐಕ್ಯೂ ನಿಮ್ದು. ಚಿಂತಾಮಣಿ ಐಕ್ಯೂ ಅದು ಬಹಳ ಜೋರು, ಅದು ಸುಪೀರಿಯರ್ ಕ್ವಾಲಿಟಿ. ಅದು ಬೇರೆ ಎಕ್ಸ್ಟ್ರಾರ್ಡಿನರಿ ಸ್ಪೆಷಲ್ ಐಕ್ಯೂ, ಅದು ತುಂಬಾ ಬುದ್ಧಿ. ನೀವು ಹೇಳ್ಬೇಕು, ನಾವು ಕೇಳ್ಬೇಕು ಸ್ವಾಮಿ. ಅಲ್ಲ, ನಂಗೆ ಇನ್ನೇನು ಇಲ್ಲ ಪಾಪ. ನಿಮ್ಗೆ ಇಷ್ಟು ಪಾಠ ಕೂತ್ಕೋತೀರಾ, ಇದು ಒಳ್ಳೆ ವಿಚಾರ. ನೀವು ಬರೀ ಪುರಾಣ ಶೋಧಂಗೆ ಕೇಳಿದ್ರೆ ಅದು ಆ ಕಾಲ ಗೊತ್ತಾದಂಗಾಗಿ ಹೋಗ್ಬಿಡತ್ತೆ. ನೀವು ಬರ್ಕೊಳ್ತಿದ್ದೀರಾ? ಅದು ರೈಟಿಂಗ್ ಇಲ್ಲ ಸ್ವಾಮಿ.
ಅಲ್ಲ ಅವ್ರಿಗೆ ತೆಲುಗಲ್ಲಿ ಬರ್ಕೋಬೋದಲ್ಲ. ನಾನು ಕನ್ನಡ ಹೇಳಿದ್ರೆ ತೆಲುಗಲ್ಲಿ ಬರ್ಕೊಳಕ್ ಆಗಲ್ವಾ? ಅಷ್ಟು ಗೊತ್ತಾಗಲ್ಲ ಸ್ವಾಮಿ, ಆ ವರ್ಡ್ಸ್ ಅವಾಗ್ಲೇ ಬರ್ಬೇಕಲ್ವಾ ತೆಲುಗುದಲ್ಲಿ. ಕೆಲಸ ಮಾಡಿ ನಾಳೆ ಇಲ್ಲಿ ಬಂದು ಕೂತ್ಕೊಳ್ರಿ ಇಲ್ಲೇ. ಹೌದು, ಅಲ್ಲ ಒಳ್ಳೆ ಆಸಕ್ತಿ ಇದೆ, ಒಳ್ಳೆ ಇದಿದೆ, ನೀವು ತಿಳ್ಕೊಳ್ಳದೆ ಹೋದ್ರೆ ಹೆಂಗಮ್ಮ ಇದು? ಮತ್ತೆ ಯಾರನ್ನ ಹೇಳ್ತಾರೆ 12,000 ಶ್ಲೋಕ ಇದೆ, 12,000 ಶ್ಲೋಕವನ್ನು ಇನ್ನೊಂದ್ಸಲ ಹೇಳ್ತೀನಿ ಅಂತ ಯಾರು ಹೇಳಕ್ಕಾಗತ್ತೆ? ಏನೋ ಶುರು ಮಾಡಿದೀವಿ ಆಗಲೇ 166 ಶ್ಲೋಕ 68 ಶ್ಲೋಕ ಆಗಾಯ್ತು, 168. ಅವ್ರು ಬರ್ದಿರೋದು ಇಸ್ಕೊಂಡೋಣ ಅಂತ ಅನ್ಕೊಂಡೆ ಸ್ವಾಮಿ ನಾವು. ಅಲ್ಲ ನಿಮ್ಗೆ ಇದನ್ನು ಫಾಲೋ ಮಾಡ್ತೀನಿ ಅಂದ್ರೆ ಇದು ಸಿಗತ್ತೆ, ಯಾವ್ದು ಏನಂತಾರೆ ಅದಕ್ಕೆ, ಯೂಟ್ಯೂಬ್ ಹಾಕ್ತೀರಾ? ಯೂಟ್ಯೂಬ್ ಹಾಕ್ತಾ ಇಲ್ಲ. ಯೂಟ್ಯೂಬ್ ಹಾಕಿದ್ರೆ ತುಂಬಾ ಬರ್ಕೊಳ್ಳೋದು ಲೇಟ್ ಇದೆಯಲ್ಲ, ಸರಿಯಾಗಲ್ಲ ಅಂತ. ಸರಿ ಸರ್, ನಮ್ಮ ಇವನ್ ಕಳ್ಸ್ಕೊಡ್ಲಾ ಸುಮಂತನ ಚಿಂತಾಮಣಿಗೆ 2 ತಿಂಗಳು. ಸುಮಂತ 2 ತಿಂಗಳು ತೆಲುಗಸ್ತಂದ್ರ ಎದ್ದಕ್ರ ಹೇಳ್ರ ಅక్కడ మీకు అక్కడ భోజనం పెడతారు కదా. మీరే తెలుగు బాగా మాట్లాడుతున్నారు కదా స్వామి, ಎಲ್ಲ ರಿಕಾರ್ಡ್ ಆಗ್ತಾ ಇದೆ ಸ್ವಾಮಿ. ಓಕೆಪ್ಪ, ಓಕೆ. ಹಾ, ಕಾರಕ ಕಾರಕ ಧಿಯ, ಕಾರಕ ಅಕಾರಕ ಬುದ್ಧಿಯು ಒಂದೇ ವಸ್ತುವಿನಲ್ಲಿ ಒಂದೇ ಕಾಲಕ್ಕೆ ವಿರೋಧವಾದನ್ನು ಇರುವುದಿಲ್ಲ. ಹೇಗೆ ಕತ್ತಲೆ ಬೆಳಕುಗಳು ಒಂದೇ ಜಾಗದಲ್ಲಿ ಒಟ್ಟೆ ಕಾಲಿರೋದಿಲ್ಲ ಹಾಗಿರೋದಿಲ್ಲ. ಅಲ್ಲ ಸ್ವಾಮಿ, ಗತಿ ಸ್ಥಿತಿ ಪರಸ್ಪರ ವಿರೋಧ, ಅದು ಒಬ್ಬ ವ್ಯಕ್ತಿಯಲ್ಲಿ ಬೇರೆ ಬೇರೆ ಕಾಲದಲ್ಲಿ ಆಗುತ್ತಲ್ಲ. ಆ ರೀತಿ ಮುಂಚೆ ಕಾರಕ ವ್ಯಾಪಾರ ಆಮೇಲೆ ಅಕಾರಕ ವ್ಯಾಪಾರ ಮಾಡ್ಕೋಬಹುದಲ್ಲ ಅಂತ ಸಂದೇಹ ಹಾಕಿದ್ರೆ ಅದು ಸರಿಯಲ್ಲ. ಯಾಕೆಂದ್ರೆ ಅದು ಕರ್ತೃತಂತ್ರ, ಯಾವುದೋ ಹೋಗೋದು ನಿಂತ್ಕೊಳ್ಳೋದು ಅನ್ನೋದು. ಆತ್ಮಜ್ಞಾನ ವಸ್ತುತಂತ್ರದಲ್ಲಿ ಕೂಟಸ್ಥವಾದ ವಸ್ತುತಂತ್ರದಲ್ಲಿ ಈ 2 ವಿರುದ್ಧವಾದಂತಹ ಅರಿವು ಉಂಟಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಉತ್ತರ. ಈಗ ಹೋಗೋಣ. ನೌಷ್ಟ್ಯಾತ್ಮಕೋ ಮಿತೋ ವನ್ಹಿ ಕ್ರಮಶೋಥವಾ ಅಕ್ರಮಶೋಥವಾ. ಇದು ನೋಡಿ ಸರ್, ತಗೊಳ್ಳಿ, ಇದು ಇಟ್ಕೊಳ್ಳಿ. ಕ್ರಮಶೋ ಅಕ್ರಮಶೋ ಅಥವಾ ಕ್ರಮಶೋ ಅಕ್ರಮಶೋಥವಾ ಆಯ್ತಾ? ಅಥವಾ ವಾಕ್ಯ ಒಂದೇ. ಅಥವಾ ಕೇಳಿದ್ದೀರಾ ಪದವನ್ನ? ಅಥವಾನೇ ಅಲ್ಲಿ ಏನು? ನಾನು ಇದು ಬೃಹದ್ವಾರ್ಷಿಕ ಪೂರ್ತಿ ಒಂದು ಇದು ಮಾಡಿ ಸ್ಕ್ಯಾನ್ ಮಾಡ್ತಿದ್ದೆ, ಬೈಂಡ್ ಮಾಡ್ತಿದ್ದೆ, ತೋರಿಸ್ತೀನಿ. 5 ವಾಲ್ಯೂಮ್ ಫುಲ್ಲು ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಮಾಡ್ತಿದ್ದೆ. 4,000 ಕೊಟ್ಟೆ ಬರ್ತದು. ಫುಲ್ಲು ಇದನ್ನ ಆನಂದಾಶ ಇದು ಚೌಕಾಂಬ, ಇದು ಚೆನ್ನಾಗಿಲ್ಲ. ಇದೇ ತರಹ ಪುಸ್ತಕ ಇನ್ನೂ ಇದಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಆನಂದಾಶ್ರಮದ್ದು ಅದು ಮಾಡಿ ತೋರಿಸ್ತೀನಿ, ಬನ್ನಿ. ಆ ಪಾಠ ಮೇಲೆ 5 ವಾಲ್ಯೂಮ್ ಸಿಗಲ್ಲ, ಔಟ್ ಆಫ್ ಪ್ರಿಂಟ್ ಆಗಿ 50 ವರ್ಷದ ಮೇಲೆ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಬೈಂಡಿಂಗ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. 4,000 ರೂಪಾಯಿ ಏನು ತೊಂದರೆ. ಇನ್ನೊಂದು ಮಾಡ್ಕೊಡು ಅಂತಂದೆ. ಗುರುಗಳು 1 ಮಾಡೋಕ್ಕಾಗಲ್ಲ, ಇನ್ನು 2-3 ಜನ ಕೇಳಿ, ಯಾರಾದ್ರು 2-3 ಜನ ಬೇಕು ಅಂದ್ರೆ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತಂದ. ಆಯ್ತಪ್ಪ. ಲಕ್ಷ್ಮೀ ಮೇಲೆ ಹೇಳಿ, ಈಗ ನಂಗೆ ನಾಯಿ ಪೂಜೆ ರಜಾ ಬರುತ್ತೆ ಅಂತ ಯಾರಿರಲ್ಲ. ಒಂದು 2-3 ಜನ ಆದ್ರೆ ಮತ್ತೂರು ಕೇಳಾಗ್ತದೆ, ಯಾರು ಬೇಕು ಅಂತ.
ನಮ್ ದೀಕ್ಷಿತ ಹೂ ಅಂತಾರೆ ಕೇಳಿದ್ರೆ, ಶ್ಯಾಮನು ಬೇಕು ಅಂತಾರೆ, ಯಾರು ಬೇಕು ಬೇಕು ನೋಡಿ ಯಾರು ಕಾಣ, ಯಾರು ಪುಕ್ಷಾಟ ಕೊಟ್ಟರು ಹೋಗ್ತಾರೆ ಇವ್ರಿಗೆ. ಭಾನು ಅನ್ನಂಗೆ ಅಲ್ಲಿ ಆ ನೀರು, ಆ ಶ್ರೀಚಕ್ರ, ನಂಗೆ ಆಶ್ಚರ್ಯ ಆಗಿದೆ. ಶ್ರೀಚಕ್ರ ಬಾಳುಗಡೆ ಎಲ್ಲ ನಮ್ದೇ ಭಾವನೆ, ನಮ್ಮ ಮನಸ್ಸೇ. ಗೌಡಪಾದ ಹೇಳಿದಲ್ಲ, ಮನೋದುಷ. ನೀನ್ ಏನೇ ಭಾವನೆ ಮಾಡಿದ್ರು ಬರೀ ಆ ಯಂತ್ರನೂ ಕೊಡಲ್ಲ, ಬರೀ ಇದು ಕೊಡಲ್ಲ, ಅದು ನಿನ್ ಮನಸ್ಸೇ. ನಿನ್ ಮನಸ್ಸಿನಲ್ಲೇ ನೀನ್ ಭಾವನೆ ಮಾಡೋದು ಮನಸ್ಸಿನ ಫಲವಾಗುತ್ತೆ ಹೊರತು ಯಾವ ದೇವಿಯು, ಶಿವನು, ಕೃಷ್ಣನು, ಬ್ರಹ್ಮನು ನಿನಗಿಂತ ಬೇರೆ ಇಲ್ಲ. ನಿನ್ನ ಮನೋವೃತ್ತಿ ಅಲ್ಲ. ಏನ್ ಕಲ್ಪನೆ ಮಾಡ್ಕೊಂಡು ಯೋಚನೆ ಮಾಡೋದು, ಒಳಗೆ ನೋಡಿ ಯೋಚನೆ ಮಾಡೋ. ಪೂಜೆ ಮಾಡುವಾಗ ನನ್ನ ಮನಸ್ಸಿನ ಭಾವನೆ, ನನ್ನ ಮನಸ್ಸಿನ ಅದೇ ಫಲ ಕೊಡೋದು. ಆಗಿರುವಾಗ ಈ ಸಾತ್ವಿಕ ವೇದೋಕ್ತವಾದ ದೇವತಾರಾಧನೆ ಮಾಡಿದ್ರೆ ಏನಾಗುತ್ತೆ ನಿಂಗೆ? ಸ್ಮಶಾನದಲ್ಲೂ ಆಭಿಚಾರ ಸಾತ್ವಿಕ ಮಾಡ್ತಿರೋ ವಿಷಯ ಬೇರೆ. ಯಾಕೆ ಮಾಡ್ಬೇಕು ಸಾತ್ವಿಕ? ಅದನ್ನ ಯಾಕೆ ಮಾಡ್ಬೇಕು? ಇದನ್ನ ಯಜಂತೆ ಸಾತ್ವಿಕ ದೇವ ಯಕ್ಷ ರಕ್ಷಾಂಶ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯ. ಇದಂತೆ ಭೂತಗಳ ಸೇರುತ್ತದಲ್ಲ, ಭಾಷೆಗೆ ವಿನಾಯಕ ಚತುರ್ಭಿಗಿನ್ಯಾದಿ ಇದೆಲ್ಲ ಎಲ್ಲ ಬೇರೆ. ಅದೇ ನಮ್ಮಿವರು ಏನ್ ಬದನೆಕಾಯಿ ಊಟ ಮಾಡ್ತಿದ್ರಲ್ಲಿ, ಕಾಶಿ ಬಿಟ್ಟು ಬಂದು ಬದನೆಕಾಯಿ ಬೇರೆ, ಈ ಬದನೆಕಾಯಿ ಅಲ್ಲ, ಆ ಬದನೆಕಾಯಿ ಬೇರೆ ಅಂತ. ಆ ಬದನೆಕಾಯಿ ತರಕಾಗತ್ತ? ಒಳ್ಳೆ ವೇದದಲ್ಲಿ ಯಾವಾಗ ಇಲ್ವೋ ಅದೆಲ್ಲ ತಪ್ಪುದಲ್ಲ ಮಾಡೋದು, ನಮ್ಗೆ ನಾವು ಮಾಡೋದಲ್ಲ ಅಂತೀವಿ. ಅದನ್ನ ಮಾಡೋರು ಇದಾರೆ ಘಟ್ಟಕ್ಕೆ. ನಾವು ವೇದ ಇರ್ಬೇಕಾದ್ರೆ ವೇದೋಕ್ತವಾದಂತ ಉಪಾಸನೆ, ವಿಶ್ವಾಸ ಉಪಾಸನೆ, ಪ್ರಾಣೋಪಾಸನೆ, ಅದು ಬಹಳ ಉಪಾಸನೆ ತುಂಬಾ ಥರ ಹೇಳ್ತಾರೆ ಅಷ್ಟೇ. ಉಪಾಸನೆಯಲ್ಲಿ ಪ್ರಾರಂಭ ಮಾಡಲ್ಲ. ಇಲ್ಲ ಇಲ್ಲ ಕೇಳಾಯ್ತು, ಒಂದ್ಸಲ ಹೋಗ್ತೀರಿ ಹೇಳ್ತೀನಿ, 2-3 ಗಂಟೆ ಮಾಡಲ್ಲ. ಇವತ್ತು ನೋಡ್ತಾ ಇದೆಯಾ ಭಾನುವಾರ, ಪಾಪ ಬಚ್ಚೆ ದೇವರಪ್ಪ, ಶುದ್ಧ ಬಚ್ಚೆ ಪಾಪ. ಆಯ್ತಾ? ನೌಷ್ಟ್ಯಾತ್ಮಕೋ ಮಿತೋ ಬಂಧೇ ಕ್ರಮಶೋಥವ ವಸ್ತುತಃ ಶೀತತಾಮೇತಿ ಕರ್ತೃತಂತುಂ ತಥಾ ಭವೇತ್. ಇಲ್ಲಪ್ಪ, ನೂರ ಎಷ್ಟು? 69 ಇಲ್ಲಿ. ಓ 109, 120 ಆಗ್ಬಿಟ್ಟೆ ಪೇಜು. 109, 120 ಹೋಗಿದೆ. ಎಷ್ಟು ಬಿಡಿಲ್ಲ, ಇದಲ್ಲೂ ಇಲ್ಲ. ಅವನು ಎಷ್ಟು ಬಿಡಿಲ್ಲ ಹಾಕೊಂತಂತೀರ ಅಂತ ಹೇಳಿ ಅವನು ಹಾಕೋ ವಿದ್ಯೆದಲ್ಲಿ ಹಾಕುತ್ತ ಹೇಳಲ್ಲ. ಇದಕ್ಕೂ ಹಾಕು ಇದೆಯಾ? ಎಲ್ಲಿದೆ? ನಾನೇನು ಅಲ್ಲ, ಸರಿ ಅಲ್ಲ. ಯಾಕೆಂದ್ರೆ ಔಷ್ಣಾತ್ಮಕ ವನ್ಹಿ ಮಿತಃ. ವನ್ಹಿ ಅಗ್ನಿಯು ಔಷ್ಣಾತ್ಮಕ, ಉಷ್ಣಸ್ವರೂಪ ಅಂತ ಹೇಳಿ ಮಿತಃ ಜ್ಞಾತಃ ಅವಗತಃ ಅಂತ. ಮಿತಃ ಜ್ಞಾತಃ ಅವಗತಃ. ಅಗ್ನಿಯು ಬಿಸಿ ಸ್ವರೂಪದವನು ತಿಳಿದು ಬಂದ್ಬಿಟ್ಟಿದ್ದಾರೆ. ತಿಳಿದು ಬಂದ್ಬಿಟ್ಮೇಲೆ ಅದು ಬೆಳಗ್ಗೆ ಬಿಸಿ, ಮಧ್ಯಾಹ್ನ ತಣ್ಣಗೆ, ಮತ್ತೆ ಸಂಜೆ ಬಿಸಿ, ರಾತ್ರಿ ತಣ್ಣಗೆ. ಹಂಗಾಗಲ್ಲ. ಕ್ರಮಶಃ ಅಕ್ರಮಶದಿಂದ ಚೇಂಜ್ ಆಗೋಲ್ಲ. ದೇವದತ್ತ ಕೂತ್ಕೊಂಡಿದ್ದಾನೆ, ಸ್ವಲ್ಪ ನಿಂತ್ಕೊಂಡಿದ್ದಾನೆ, ಸ್ವಲ್ಪ ಹೋಗ್ತಾನೆ, ಆಮೇಲೆ ಬರ್ತಾನೆ, ಈಗೆಲ್ಲ ಆಗತ್ತೆ. ಅದು ಅಗ್ನಿ ಉಷ್ಣಾತ್ಮಕ ಅಂತ ತಿಳಿದದ್ದಾದಂತಹ ಅಗ್ನಿ ಒಂದು ಕಾಲದಲ್ಲಿ ಒಂದು ಕ್ರಮದಲ್ಲಿ ಬಿಸಿ, ಇನ್ನೊಂದು ಕ್ರಮದಲ್ಲಿ ಇನ್ನೊಂದು ಕಾಲದಲ್ಲಿ ತಣ್ಣಗೆ, ಇನ್ನೊಂದು ಕಾಲದಲ್ಲಿ ಸಾಮಾನ್ಯ ಬಿಸಿ, ಇದು ಭಾರಿ ತಣ್ಣಗೆ, ಇದು ಭಾರಿ ಬಿಸಿಗಲಾಗಲ್ಲ.
क्रमशः अक्रमशः अथवा शीतता न ಏತಿ ವಸ್ತುತಃ ವಸ್ತು ಸ್ವರೂಪದಿಂದ ಶೀತತ್ವವನ್ನು ಪಡ್ಕೊಳ್ಳೋದಿಲ್ಲ. ಹಾಗೆ ಶೀತತ್ವ ಪಡ್ಕೊಳ್ಳೋದಾಗ ಅದು ಕರ್ತೃತಂತ್ರ ಆಗಿದ್ದು ವಸ್ತುತಂತ್ರ ಆಗಲ್ಲ. ಹೇಗೆ ಯೋಶಾವ ಅಗ್ನಿ ಇದೆಯಲ್ಲ, ಯೋಶಾವ ಅಗ್ನಿ ಇದನ್ನು ಹೆಂಚಿ ಮುಟ್ಟಿ ತಣ್ಣಗಿದ್ದಾಳೆ, ಬೆಂಕಿ ಇರ್ತಾಳೆ ಅಂದ್ರೆ ಭಾವನೆ ಮಾಡೋಷ್ಟೇ. ಹೆಂಚಿ ಹೊಳೆ ಸ್ನಾನ ಮಾಡಬಂದು ಅಥವಾ ಏನೋ ಐಸಿದಲ್ಲಿ ಚಳಿ ಇರೋದು ಮುಟ್ಟಿದಾಗ ಹೆಂಚಿ ತಣ್ಣಗಿರ್ತಾಳೆ ಚರ್ಮ. ಹೆಂಚಿ ತಣ್ಣಗಿದ್ದಾಳೆ ಅಗ್ನಿ ಇದೆಯಲ್ಲ ಅಂದ್ರೆ ಕರ್ತೃತಂತ್ರ ಅದು. ಯಾವುದು ಹೆಂಚಿನ ಅಗ್ನಿ ಭಾವನೆ ಮಾಡೋದು, ಅದು ಬಿಸಿ ಆಗ್ಬೇಕಾಗಿಲ್ಲ. ಹಾ, ಅದು ಹಾಗೇನಾದ್ರು ವಸ್ತು ಒಂದು ರೀತಿ ಇದ್ದು ಇನ್ನೊಂದು ರೀತಿ ತೋರಿದ್ರೆ ಕರ್ತೃತಂತ್ರ ಆಗತ್ತೆ ಅಂತ ಭಾವನೆ ಮಾಡಿದ್ರೆ. ಕರ್ತೃತಂತ್ರದಲ್ಲಿ ಎರಡು ಉಂಟು. ವಸ್ತು ಒಂದ್ ರೀತಿ ಭಾವನೆ ಇನ್ನೊಂದು ರೀತಿ ಇರುತ್ತೆ ಅಂತ. ವಸ್ತು ಬೆಚ್ಚಗಿದ್ದು ತಣ್ಣಗೆ ಭಾವನೆ ಮಾಡ್ಬೋದು, ವಸ್ತು ತಣ್ಣಗಿದ್ದು ಬೆಚ್ಚಿ ಭಾವನೆ ಮಾಡ್ಬೋದು, ಪುಸ್ತಕ ಒಂದು ಸರಸ್ವತಿ ಭಾವನೆ ಮಾಡ್ಬೋದು, ಅದು ಕರ್ತೃತಂತ್ರ. ಪುಸ್ತಕದಲ್ಲಿ ಪುಸ್ತಕ ಮಾಡಿದ್ದು ಒಂಟೆನೂ ಹೌದು, ಕಟ್ಟೆಯೂ ಹೌದು, ಪುಸ್ತಕನೂ ಹೌದು ಆಗಲ್ಲ. ಅಲ್ಲ, ವ್ಯಕ್ತಿಯ ಭಾವನೆಗೆ ಒಳಪಟ್ಟಿದ್ದು ಕರ್ತೃತಂತ್ರ. ವ್ಯಕ್ತಿಯ ಭಾವನೆಗೆ ಒಳಪಡದೆ ವಸ್ತು ಆಸ್ ಇಟ್ ಈಸ್ ಹೇಗೆ ಅದು ವಸ್ತುತಂತ್ರ. ಆಸ್ ಇಟ್ ಈಸ್ ವಸ್ತು ಹೇಳೋದಾದ್ರೆ ಅದು ಚೇಂಜ್ ಇಲ್ಲ. ಇನ್ನು ಕಲ್ಪನೆ ಎಮೋಷನ್ ಭಾವನೆ ಅಂದ್ರೆ ಅದು ಏನು ಹೇಳ್ಬೋದು. ನೀವು ಚೆನ್ನಾಗಿದೆ ಅನ್ಬೋದು ಒಂದು ವಸ್ತುನ, ಇನ್ನೊಬ್ಬರು ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಅದು ಕರ್ತೃತಂತ್ರ. ಚೆನ್ನಾಗಿದೆ ಚೆನ್ನಾಗಿಲ್ಲ, ಅನುಕೂಲವಾಗಿದೆ ಅನುಕೂಲ ಆಗಿಲ್ಲ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಭಾವನೆ, ವಸ್ತುತಂತ್ರ ಅಲ್ಲ. ವಸ್ತುತಂತ್ರದಲ್ಲಿ ಇದೆಲ್ಲ ವಿಕಲ್ಪ ಇಲ್ಲ, ಆಪ್ಷನ್ ಇಲ್ಲ, ಬೆಂಕಿಯೇ ಹಾಗೆ. ಅದು ಹೇಳ್ಬೇಕು, ಔಷ್ಣಾತ್ಮಕ ಮಿತಃ ವಂದೇ, ಉಷ್ಣಾತ್ಮಕವಾಗಿದ್ದಾನೆ ತಿಳಿದು ಬಂದಂತಹ ಬೆಂಕಿಯು, ಉಷ್ಣ ಸ್ವರೂಪವಾಗಿದ್ದಾನೆ ಎಂದು ತಿಳಿದು ಬಂದಂತಹ ಬೆಂಕಿಯು ಕ್ರಮವಾಗಿ ಆಗಲಿ ಅಕ್ರಮವಾಗಿ ಆಗಲಿ ವಸ್ತುತಃ ಶೀತತಾ ಮೇತಿ ನಾ ಆಗಿರ್ಬೇಕು. ಕ್ರಮವಾಗಿ ಆಗಲಿ ಅಕ್ರಮವಾಗಿ ಆಗಲಿ ಒಟ್ಟಿಗೆ ಆಗಲಿ ಅಂತ. ಕ್ರಮವಾಗಿ ಆಗಲಿ ಒಟ್ಟಿಗೆ, ಬೇರೆ ಬೇರೆ ಕಾಲಗಳಾಗಲಿ ಒಂದಾಗಲಿ ವಸ್ತುತಃ ನಿಜವಾಗಿಯೂ, ವಸ್ತುತಃ ರಿಯಲಿ ಇಲ್ಲ, ನಿಜವಾಗಿಯೂ ಅದು ಶೀತತ್ವವನ್ನು ಪಡ್ಕೊಳ್ಳೋದಿಲ್ಲ. ಹಾಗೇನಾದ್ರೂ ಒಂದು ಇನ್ನೊಂದಾಗತ್ತೆ ಎಂದಾದರೆ ಅದು ಕರ್ತೃತಂತ್ರವಾಗುತ್ತೆ, ಅದು ವಸ್ತುತಂತ್ರವಾಗಲ್ಲ. ಒಂದು ಇನ್ನೊಂದಾಗಬಹುದು ಎಂದಾದರೆ ಅದು ಕರ್ತೃತಂತ್ರವಾಗತ್ತೆ ಹೊರತು ವಸ್ತುತಂತ್ರವಾಗಲ್ಲ. ಚೆನ್ನಾಗಿದೆ ಶ್ಲೋಕ ಅಲ್ವಾ? ಭಾಷಿಕರು ಹೇಳಿದ್ದನ್ನೇ ಇದು ಭಾರಿ ಇದೆ. ಮುಂದೆ ಇದು ವಿಚಾರ ಭಾರಿ ಜನ ಇದೆ. 1:4:7 ಹೊತ್ತವಾಗಿದೆ. ಅದು ಭಾಷೆ ಹಾಕೊಂಡು ಆಸ್ ಈ ಭಾಷೆಯನ್ನು ಫಾಲೋ ಮಾಡ್ತಿದ್ದಾರೆ. ಪಕ್ಕ ಭಾಷೆ ವಾಕ್ಯವನ್ನು ಹೇಳ್ಬಿಟ್ಟಿದ್ದಾರೆ ಶ್ಲೋಕದಲ್ಲಿ. ನಾವು ಓದ್ತಿದ್ವಲ್ಲ ಅಲ್ಲಿ ಹಾಗಾಗೆ ಇದೆ, ಆದ್ರೆ ಒಳ್ಳೆ ಸೂಕ್ಷ್ಮಾರ್ಥ ತೋರಿಸಿದ್ದಾರೆ. ಭಾಷೆ ವಾಕ್ಯಕ್ಕೆ ನಮ್ಗೆ ಗೊತ್ತಾಗೋದಿಲ್ಲ ಈ ಅರ್ಥ ಇದೆ ಅಲ್ಲಿ ಅಂತ. ಒಂದೊಂದು ವಾಕ್ಯಕ್ಕೂ ಒಂದು ವಿಶೇಷ ಅರ್ಥ ತೋರಿಸ್ಕೊಂಡು ಹೋಗಿದ್ದಾರೆ. ಡೆಪ್ತ್ ಭಾರಿ ಜಾಸ್ತಿ ಇರೋದು. ಆಚಾರ್ಯ ಬರೆದಿರ್ತಾರೆ, ಅದು ತೋರಿಸಿದ್ದಾರೆ. ಆಯ್ತಾ? ಪೂರ್ತಿ ಬರ್ಕೊಡ್ರ, ಏನ್ ಬೇಕು ಓದಿ ನೋಡ.
ತಥಾ ಹಂಗೆ ವಾಕ್ಯ ಶ್ಲೋಕ ಬರ್ಕೊಂಡು ಏನು ಅರ್ಥ ಆಯ್ತು? ತಥಾ ಸತಿ ಶೀತತಾಂ ಉಷ್ಣತಾಂ ಉಭಯಮಪಿ ಏತಿ ಇತ್ಯುಕ್ತೆ ತದಾ ಕರ್ತೃತಂತ್ರಂ ಭವೇತ್ ವಸ್ತುತಂತ್ರಂ ನ ಭವೇತ್. ಅರ್ಥವನ್ನು ಬರ್ಕೊಂಡು ನನ್ನ ಮನೆಯಲ್ಲ ಬರ್ಕೊಂಡಿದ್ದೀನ ಎಷ್ಟಾಗಿದೆ? ಗುರುಗಳೇ, ಇಲ್ಲಿ ಭಾವನೆಯಿಂದ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಅದು ಏನು, ಅದರ ಅರ್ಥ ಏನು? ಈ ಈಗ ಪುಸ್ತಕ ನಾವು ಅಲ್ಲ, ಈ ಸಾಲಿಗ್ರಾಮವನ್ನ ವಿಷ್ಣು ಅಂತ ಯೋಚನೆ ಮಾಡಿದಾಗ, ಧ್ಯಾನ ಮಾಡಿದಾಗ ಸಾಲಿಗ್ರಾಮದಲ್ಲಿ ವಿಷ್ಣುವನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡ್ವಿ ಅಂತನಾ? ಸಾಲಿಗ್ರಾಮ ವಿಷ್ಣು ಆಗತ್ತೆ. ಅದೇ ಈಗ ಭಗವಂತನೂ ನಮ್ಮ ಮನಸ್ಸಿನಂತೆ ತೋರ್ಕೋತಾನೆ ನಮ್ಮ ಮುಂದೆ, ಅವ್ರವ್ರ ಭಾವನೆಗೆ ತಕ್ಕ ಹಾಗೆ ಪ್ರತ್ಯಕ್ಷನಾಗ್ತಾನೆ ಅಂತಾರಲ್ಲ, ಅದು ಅಲ್ಲ, ಈ ಪುಸ್ತಕ ಸರಸ್ವತಿ ಆಗತ್ತೆ. ಹಾ. ಯಾರಿಗೆ? ಯಾರು ಆತರ ಭಾವನೆ ಮಾಡ್ತಾನೆ ಅಷ್ಟೇ. ಅವನಿಗೆ. ಇದು ಸರಸ್ವತಿಯ ಪುಸ್ತಕವಿದು. ವ್ಯವಹಾರ ದೃಷ್ಟಿಯ ಪುಸ್ತಕ, ಭಾವನಾ ದೃಷ್ಟಿಯ ಸರಸ್ವತಿ, ಎರಡೂ ಆಗತ್ತೆ. ಹಾಗೆ ನಾಳೆಯಿಂದ ಅದಕ್ಕೇನೆ ಯದ್ಭಾವಂ ತದ್ಭವತಿ ಅನ್ನೋದು. ಅಷ್ಟೇ ಹೊಗಳ್ತಾ ಇದ್ದಾನೆ ಕಿರಣ್. ಏನು ಇಲ್ಲಿಗೆ ನಿಮ್ಮನ್ನ ಅಲ್ಲ, ನಿಮ್ಮನ್ನ ಹೊಗಳ್ತಾ ಇದ್ದಾರೆ, ಲೋಕೋತ್ತರ ಜ್ಞಾನ ಅಂತ ಇದ್ದಾರೆ. ಇಲ್ಲ ಇಲ್ಲ, ಆ ಜ್ಞಾನ ಪ್ರಯೋಜನವಿಲ್ಲ, ಈ ಜ್ಞಾನ ಬರ್ಬೇಕು. ಅದೇ ಹೇಳಿದ್ರಲ್ಲ ಗುರುಗಳೇ, ಯಾವ್ದನ್ನ ತಿಳ್ಕೊಬೇಕೋ ಅದನ್ನ ತಿಳ್ಕೊಬೇಕು ಅಂತ ಒಂದು ಶ್ಲೋಕ ಗಟ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಅದ್ ತಿಳ್ಕೊಳಕ್ ಹೋಗ್ತಾ ಇದ್ರೆ ಅದು ಮಹಾಜ್ಞಾನ. ಯಾರು ತಿಳ್ಕೊಂಡಿದಾರೋ ಅದು ಮಹಾಜ್ಞಾನಿ. ಕಿರಣ್ ಎಕ್ಸೆಟ್ರಾ. ಉಳ್ದವ್ರೆಲ್ಲ ಪ್ರಪಂಚದಲ್ಲಿ ಏನ್ ಪ್ರಯೋಜನ ಇಲ್ಲ. ವಿದ್ಯೆ ಇದೆ, ಲಿಟ್ರಸಿ ಇದೆ, ಪ್ರಯೋಜನ ಇಲ್ಲ. ನನ್ನೇ ಹೋಗಿ ಬೋಂಡ ಮಾಡ್ಕೊಂಡ್ ಬಂದಿದ್ದಾರೆ, ಬೋಂಡ ಹೊಡ್ಕೊಂಡ್ ಬಂದಿದ್ದಾರೆ ನೆನ್ನೆ. ನಮ್ಗೆ ಯಾರು ಹೇಳ್ದೆ? ಅದೆಲ್ಲ ಮಾಡಿರ್ತಾರೆ ಗುರುಗಳೇ, ಅದೆಲ್ಲ ಮಾಡ್ತಾರೆ. ಮೊನ್ನೆ ವಡೆ, ಆ ಬೋಂಡ ಬರೀ ಜ್ಞಾನ, ಆಗ್ಲಿಪ್ಪ. ಇನ್ನೊಂದ್ ದಿನ ಬರೀ ಬೋಂಡ. ಅಂದ್ರೆ ವಿಶೇಷ ಸ್ವರೂಪ ಅಂತ ತಿಳಿದು ಬಂದಂತಹ ಬೆಂಕಿಯು ಒಂದು ಕಾಲದಲ್ಲಿ ಒಂದು ರೀತಿ, ಇನ್ನೊಂದು ಕಾಲದಲ್ಲಿ ಇನ್ನೊಂದು ರೀತಿ ಅನ್ನೋದನ್ನು ಹೊಂದೋದಿಲ್ಲ, ವಸ್ತುತಃ ಹೊಂದೋದಿಲ್ಲ, ಶೀತವಾಗೋದಿಲ್ಲ. ಹಾಗೇನಾದ್ರೂ ಒಂದು ವಸ್ತು ಇನ್ನೊಂದು ವಸ್ತು ಆಗಿ ತೋರಬಹುದು ಅಂತಂದ್ರೆ ಅದು ವಸ್ತುತಂತ್ರವಾಗಲ್ಲ, ಕರ್ತೃತಂತ್ರವಾಗತ್ತೆ. ಭಾವನೆಯಿಂದ ಆಗತ್ತೆ, ಅದು ವಸ್ತುವಿಂದ ಆಗಲ್ಲ. ಈಗ ಅದನ್ನ ಹೊಂದಿಸ್ತಾನೆ. ಭೇದಾಭೇದವಾದಿ ಅಂತ ಒಬ್ಬರಿದ್ರು. ಅಂದ್ರೆ ಭೇದ ದೃಷ್ಟಿಯಿಂದ ಕರ್ಮಕಾಂಡ, ಅಭೇದ ದೃಷ್ಟಿಯಿಂದ ಜ್ಞಾನಕಾಂಡ ಹೊಂದಿಸ್ತೀನಿ ಅಂತಾನೆ. ಅಕಾರಕ ವ್ಯಾಪಾರ ಅಭೇದ ದೃಷ್ಟಿಯಿಂದ, ಕಾರಕ ವ್ಯಾಪಾರ ಭೇದ ದೃಷ್ಟಿಯಿಂದ. ಭೇದ ಭೇದಾತ್ಮಕತ್ವಾಚೇತ್ ಏಕಸ್ಯಾಪೀಹ ವಸ್ತುನಃ ಅವಿರೋಧೋ ನ ತನ್ಯಾಯ್ಯಂ ತದುಕ್ತಾರ್ಥ ವಿರೋಧತಃ. ತದುಕ್ತಾರ್ಥ ಏಕಸ್ಯಾಪಿ ಇಹ ವಸ್ತುನಃ, ಇಲ್ಲಿ ವಸ್ತು ಒಂದೇ ಆಗಿದ್ರು ಕೂಡ ಭೇದಾಭೇದಾತ್ಮಕತ್ವಾದ, ಒಂದೇ ಆದ ವಸ್ತು ಭೇದಾಭೇದಾತ್ಮಕವಾಗಿದೆ. ಸಮುದ್ರ ಒಂದು, ಅಲೆ ನೊರೆ ಗುಳ್ಳೆ ತರ ಇದರಿಂದ ಅನೇಕ. ವೃಕ್ಷ ಒಂದು, ಮರ ಒಂದು, ಕೊಂಬೆ ಎಲೆ ಟೊಂಕೆ ಹಣ್ಣು ಕಾಯಿ ಅನೇಕ. ಮನುಷ್ಯ ಒಂದು, ಕಣ್ಣು ಕಿವಿ ಮೂಗು ಬಾಯಿ ತಲೆ ಕೈ ಕಾಲು ಅನೇಕ. ಈ ಒಂದಕ್ಕೆ ಒಂದು ಹೌದು ಅನೇಕವೂ ಹೌದು ಹಾಗೆ ಬ್ರಹ್ಮ ಒಂದು ಹೌದು, ಬ್ರಹ್ಮವು ಅನೇಕವೂ ಹೌದು. ಹೀಗೆ ಮಾಡಿಸ್ಕೊಂಡು ಹೊಂದಿಸ್ಬಹುದಲ್ಲ ಅಂತ ಒಂದು ದೃಷ್ಟಿ, ಒಂದು ಕಾನ್ಸೆಪ್ಟ್ ಇಂದ ಅಕಾರಕ ಸ್ವರೂಪ ಅದು, ಅನೇಕ ದೃಷ್ಟಿಯಿಂದ ಕಾರಕ ವ್ಯಾಪಾರ ಬರುತ್ತೆ ಅಂತ ಮಾಡ್ತೀರಿ ಅಂತ ಅದ್ವೈತಿಗಳು ಇವರು. ಭೇದಾಭೇದಾತ್ಮಕತ್ವಾದ್ ಕಸ್ಯ ಬ್ರಹ್ಮಣ, ಬ್ರಹ್ಮವು ಭೇದಾಭೇದಾತ್ಮಕವಾದ್ರಿಂದ ಏಕಸ್ಯಾಪಿ ಬ್ರಹ್ಮಣ, ಒಂದೇ ಬ್ರಹ್ಮಕ್ಕೆ ಅನೇಕ ಅನ್ನೋದು ಹೊಂದುತ್ತಲ್ಲ, ವಸ್ತುವಿಗೆ ಹೊಂದುತ್ತಲ್ಲ ಅಂತ ಆಕ್ಷೇಪ. ಬರೀ ಬ್ರಹ್ಮವು ಭೇದಾಭೇದಾತ್ಮಕವಾದ್ದರಿಂದ, ಭೇದಾಭೇದಾತ್ಮಕವಾಗಿರುವುದರಿಂದ ಭೇದ ಮತ್ತು ಅಭೇದ, ಒಂದೇ ವಸ್ತುವಿಗೆ
ಕಾರಕವಿರುವುದು ಇಲ್ಲದೆ ಇರುವುದು ವಿರೋಧವಾಗುವುದಿಲ್ವಲ್ಲ. ಕಾರಕವಿರುವುದು ಕಾರಕವಿಲ್ಲದಿರುವುದು ಎಂಬುದು ವಿರೋಧವಾಗುವುದಿಲ್ವಲ್ಲ ಎಂದು ಆಕ್ಷೇಪಿಸಿದರೆ ಕಾರಕವಿರುವುದು ಕಾರಕವಿಲ್ಲದಿರುವುದು there is no mutual against mutual ಆಗಿ ಮ್ಯೂಚುವಲಿ ಕಾಂಟ್ರಡಿಕ್ಷನ್ ಕಾಂಟ್ರಡಿಕ್ಟರಿಯಾ ಟರಿ ಅಂದ್ರೆ ಕಾಂಟ್ರಡಿಕ್ಷನ್ ಮ್ಯೂಚುವಲಿ ಕಾಂಟ್ರಡಿಕ್ಷನ್ ಅನ್ನೋದು ಹೌದಾ ಅಂದರೆ ಅದು ಸರಿಯಲ್ಲ ಸರಿ ಅದು ಸರಿಯಲ್ಲ. ಯಾಕಂದ್ರೆ ನೀನು ಹೇಳೋದಕ್ಕೆ ಅದು ವಿರೋಧ ಆಗತ್ತೆ. ಅಭೇದ ಆದ್ಮೇಲೆ ಮತ್ತೆ ಭೇದ ಹೆಂಗೆ ಹೇಳ್ತೀವಿ ಅದರಲ್ಲಿ ಪ್ರಯುಕ್ತಾರ್ಥ ನೀನು ಹೇಳಿದಂತಹ ಅರ್ಥಕ್ಕೆ ವಿರೋಧವಾಗುವುದರಿಂದಲೇ ಅದು ಸರಿಯಾಗುವುದಿಲ್ಲ. ಅಭೇದವಾದ ಭೇದವಲ್ಲ, ಭೇದವಾದ ಅಭೇದ. ಹಾಕಪ್ಪ ಒಂದಕ್ಕಂತ ಒಂದೇ ಜಾಗಕ್ಕೆ ಅಷ್ಟು ಅಲ್ಲ, ಒಂದೇ ಜಾಗಕ್ಕೆ ಹಾಕ್ಬೇಕಾ? ಹಾಕಳ ಕೂತು ತಕ್ಕೋಬೇಕು ಅದನ್ನ ಇನ್ನೊಂದು ಸೆಟ್ಟು ಗುರುಗುರ್ಗಕ್ಕೆ ಅವನೊಂದು ಹಾಕ್ತಾನೆ, ನೀನೊಂದು ಹಾಕ್ತಾನೆ. ಮಾಂಡೂಕ್ಯನ್ನು ಬಾರ ಮುಗಿಸ್ಕೊಟ್ರು ಒಂದೊಂದು ಗಂಟೆ ಮಾಡೋ ದಿನ ನೆನ್ನೆ ಮನೆಯಲ್ಲಿ ಇವತ್ತಿಂದ ಹೇಳಿದ್ರು ಒಂದು ವಾರ. ಅದ್ಯಾಕೆ ಏನಾಗುತ್ತೆ ಕೊಡಿಲ್ಲ, ಅದು ಏನಾಗಿದೆ ನೋಡ್ತೀವಿ ಹಿಂಗೆ ಹಿಂಗೆ ಕೊಡಿಲ್ಲ. ಕೊಡೋ ಹೇಳಿ ಕೇಳೋ ಹೇಳಿ ಕೊಡಿಲಿ ಏನ್ ಮೇಲೆ ಕೇಳದ ಕೊಡ್ಬೇಕು ಕೊಡ ನೋಡು ಕೊಡು ಎಷ್ಟು ಸ್ಕಾಚ್ ಆಗಿದೆ ನೋಡು, ಉಜ್ಜಿ ಉಜ್ಜಿ ಹಿಂಗಾಗಿ ನೋಡು. ಅದ್ಯಾಕೆ ನಿಂಗೆ ಹಿಂಗೆ ತಿರ್ಸ್ತಾ ಇದ್ದಾರೆ ಗಂಟ ಗರ 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 ಗರ. ಅದು ಯಾಕೆ ಆ ಕೆಟ್ಟ ಸ್ವಭಾವ ಬಂದಿದೆಯಪ್ಪ? ಬರ್ಕೊಂಡ್ರಾ? ಭೇದಾತ್ಮಕವಾಗಿರುವುದರಿಂದ ಬ್ರಹ್ಮವು ಒಂದೇ ಬ್ರಹ್ಮಕ್ಕೆ ಇಲ್ಲಿ ಈ ವೇದಾಂತದಲ್ಲಿ ವಸ್ತುವಿಗೆ ಅವಿರೋಧವು ಆಗಬಹುದಲ್ಲ ಎಂದು ಕೇಳಿದರೆ ಅದು ಸರಿಯಲ್ಲ. ನೀನು ಹೇಳಿದ ಅರ್ಥಕ್ಕೆ ವಿರೋಧವಾಗತ್ತೆ. ನೀನು ಹೇಳಿದ ಅರ್ಥ ಯಾವುದೋ? ತದುಕ್ತೋ ಹೇತು ತದರ್ಥಸ್ಯ ಭಿನ್ನಮೇವ ಅಭಿನ್ನಸ್ಯ ವಿರುದ್ಧತ್ವ. ಅವಿರುದ್ಧಕ್ಕೆ ಭಿನ್ನವ, ಅವಿರುದ್ಧವಾದ ಭಿನ್ನ ವಿರುದ್ಧ, ಭಿನ್ನವಾದ ಅಭಿನ್ನ ವಿರುದ್ಧ. ಅದಂಗ ಒಂದೇ ವಸ್ತು ಒಂದೇ ಸ್ವರೂಪಕ್ಕೆ ಭಿನ್ನಬಹುದು ಅಭಿನ್ನಬಹುದು ಹೆಂಗೆ ಹೇಳ್ತೀಯ? ಅದು ಸಾವಯವ ವಸ್ತು ಹೇಳ್ಬೋದು, ನಿರವಯವ ವಸ್ತುವಿಗೆ ಮರ ಸಾವಯವ ಅದಕ್ಕೆ ಏಕಾದೇಕ ಹೇಳ್ಬೋದು, ಅದು ವ್ಯವಹಾರ ದೃಷ್ಟಿಯಿಂದ. ಸಮುದ್ರ ಹೇಳ್ಬೋದು, ಆಕಾಶಕ್ಕೆ ಭಿನ್ನ ಭಿನ್ನತೆ ಹೆಂಗೆ ಹೇಳ್ತೀವಿ ಸ್ವರೂಪದಿಂದ? ಹೌದು. ನಿನ್ನ ಮಾತಿಗೆ ನೀನು ಹೇಳಿದ ಸೋಕ್ತಿ ವ್ಯಾಘಾತ ಅಂತ ಹೇಳ್ತಾರೆ. ನಿನ್ನ ಮಾತಿಗೆ ನಿಂಗೆ ವಿರೋಧ ಹೇಳ್ತೀಯ. ನಾನೇಕಸ್ಯ ಏಕತಾ ನ್ಯಾಯ ನಾನೇಕಸ್ಯ ಏಕತಾ ತಥೈಕಸ್ಯಾಪ್ಯನೇಕತಾ ವಸ್ತುತಂತ್ರತ್ವತೋ ಬುದ್ಧೇ ಚೇದೇವಂ ಮೃಷಾಮತಿ. ಇದೆ ಮತಿ ಏಕಸ್ಯ ಅನೇಕತಾ ಬುದ್ಧಿ ಬುದ್ಧೇ ನನ್ಯಾಯ ಕುತಃ ವಸ್ತುತಂತ್ರ. ಮುಂಚೆ ಹಾಗೋರಿ ವಸ್ತುತಂತ್ರತ್ವತಃ ಅದು ವಸ್ತುತಂತ್ರವಾಗಿರುವುದರಿಂದ ಒಂದಕ್ಕೆ ಅನೇಕವೆಂಬುದು ಹೊಂದುವುದಿಲ್ಲ, ಹಾಗೆ ಅನೇಕಕ್ಕೆ ಒಂದೆಂಬುದು ಹೊಂದುವುದಿಲ್ಲ. ಒಂದು ಅನೇಕವಾಗಲ್ಲ, ಅನೇಕ ಒಂದಾಗಲ್ಲ. ಅನೇಕಾನ ಪದವೇ ಒಂದು ವಿರೋಧ, ಒಂದೂನು ಇದೆ ಕಾನ್ಸೆಪ್ಟೇ ಅನೇಕಕ್ಕೆ ವಿರುದ್ಧ. ಹಾಗೆ ಏಕತ್ವಕ್ಕೆ ಅನೇಕತ್ವವೂ ಹೊಂದುವುದಿಲ್ಲ, ಹಾಗೆ ಅನೇಕತ್ವಕ್ಕೆ ಏಕತ್ವವೂ ಹೊಂದುವುದಿಲ್ಲ. ವಸ್ತುತಂತ್ರವಾದ್ದರಿಂದ ಆ ಬುದ್ಧಿಯು ಹೊಂದುವುದಿಲ್ಲ. ಹಾಗೆ ಹೊಂದತ್ತೆ ಅಂದ್ರೆ ಏವಂ ಮೃಷಾಮತಿ ನಚೇದೇವಂ.
ತಪ್ಪಾದ ತಿಳುವಳಿಕೆ. ಈಗ ಅನ್ಕೋದೆ ಹೋದ್ರೆ ಇದು ಒಂದು ಅನೇಕವಾಗಲ್ಲ, ಅನೇಕ ಒಂದಾಗಲ್ಲ ಅನ್ನೋ ತಿಳ್ಕೊಳ್ದೆ ಹೋದ್ರೆ ಒಂದು ಅನೇಕ ಅಂತ ತಿಳ್ಕೊಂಡು ತಪ್ಪಲಿಕ್ಕೆ ಆಗತ್ತೆ ಅಷ್ಟೇ. ಅನೇಕ ಒಂದು ತಿಳ್ಕೊಂಡು ತಪ್ಪಲಿಕ್ಕೆ ಆಗತ್ತೆ. ಒಂದು ಅನೇಕವಾಗಿದೆ ಅಂತ ಗೊತ್ತಾಗ್ಲಿಲ್ಲ, ಅನೇಕ ಒಂದಾಗಿದೆ ಅಂತ ಗೊತ್ತಾಗ್ಲಿಲ್ಲ ಅಂತ ಆದ್ರೆ ಅದು ತಪ್ಪಲಿಕ್ಕೆ ಆಗತ್ತೆ. ಅದು ರಚೇದೇವಂ ವೃಷಾಮತಿ. ಒಂದಕ್ಕೆ ಅನೇಕತ್ವ ಬರಲ್ಲ, ಹಾಗೆ ಅನೇಕಕ್ಕೆ ಒಂದತ್ವ ಬರಲ್ಲ. ಒಂದತ್ವ ಒಂದಾಗುವಿಕೆ ಬರುವುದಿಲ್ಲ, ಏಕೆಂದ್ರೆ ಇದು ವಸ್ತುತಂತ್ರವಾದ್ದರಿಂದ. ಇದು ನಿನಗೆ ಗೊತ್ತಾಗದೆ ಹೋದರೆ ಅಂದ್ರೆ ಒಂದು ಅನೇಕವಾಗ್ಬೋದು, ಅನೇಕ ಒಂದಾಗ್ಬೋದು, ತಪ್ಪಲಿಕ್ಕೆ ಆಗತ್ತೆ. ಅದು ಒಂದು ಅನೇಕವಾಗ್ಬೋದು, ಅನೇಕ ಒಂದಾಗಬಹುದು ಅಂತ ಅನ್ನುವುದಾದರೆ ಅದು ಭ್ರಾಂತಿ ಜ್ಞಾನವಾಗುತ್ತೆ ಹೊರತು ಸಮ್ಯ ಜ್ಞಾನವಾಗುವುದಿಲ್ಲ ಅಷ್ಟೇ. ಏನ್ ಸರ್ ನೀವು ಶ್ಲೋಕ ನಿಲ್ಲಿಸ್ಬೇಡ. 72 ಯಥಾ ಚಾಸ್ಯ ವಿರುದ್ಧತ್ವಂ ಅಥೋ ದರ್ಕೆ ಪ್ರವಕ್ಷ್ಯತೆ ಐಕಾತ್ಮ್ಯಸೀವ ಮೇಯತ್ವಂ ತಸ್ಯೈವಾ ಪ್ರತಿಬೋಧತಃ. ಮೇಯತ್ವಂ ये ಇದು ಹೇಗೆ, ಇದು ವಿರುದ್ಧವಾಗಿದೆ, ನೀವು ಹೇಳ್ತಾ ಇರೋದು ಹೇಗೆ ವಿರುದ್ಧ ಅಂತ ಕೇಳಿದ್ರೆ ಅದನ್ನ ನಾವು ಮುಂದೆ ಹೇಳ್ತೀವಿ. ಮುಂದೆ ಎಲ್ಲಿ ಅಧ್ಯಯನಂತ ಅವ್ಯಾಕೃತ ಮಾಸೀತ್ ಇದೆಯಲ್ಲ ಅಲ್ಲಿ ಅವ್ಯಾಕೃತ ಪ್ರಕ್ರಿಯಾಯಾಮ್ ಇತ್ಯರ್ಥ ಮಾಡೋದು. ಅವ್ಯಾಕೃತ ಪ್ರಕ್ರಿಯೆಯಲ್ಲಿ ಅದು ವ್ಯಾಕ್ರಿಯತ ಅಸೂನಾಮ ಎಂದಿದೆ ಅಲ್ಲಿ ಅವ್ಯಾಕೃತ ವ್ಯಾಕರಣ ಪ್ರಕ್ರಿಯೆಯಲ್ಲಿ ದಸ ಅವ್ಯಾಕೃತ ವ್ಯಾಕರಣ ಪ್ರಕ್ರಿಯೆಯಲ್ಲಿ ನೀವು ಹೇಳ್ತಾ ಇರೋದು ವಿರುದ್ಧ ಹೇಗೆ ಎಂಬುದನ್ನು ನಾವು ಅಲ್ಲಿ ಸ್ಪಷ್ಟಪಡಿಸ್ತೀವಿ. ಇಲ್ಲಿ ಹೇಳಲ್ಲ. ಇಲ್ಲಿ ಸದ್ಯಕ್ಕೆ ನೀವು ಹೇಳ್ತಾ ಇರೋದು ತಪ್ಪು, ಇದು ಹೊಂದಲ್ಲ, ಇದು ವಿರುದ್ಧ ಅಷ್ಟೇ ಹೇಳ್ತೀವಿ. ಇದು ಹೇಗೆ ಇದಕ್ಕೆ ಲಾಜಿಕ್ ಯುಕ್ತಿ ದೃಷ್ಟ ಉದರ್ಕೇನೆ ಮುಂದೆ ಅಂತ. ಉದರ್ಕೇನೆ ಮುಂದೆ ಉತ್ತರತ್ರ. ಉದರ್ಕೆ ಮೀನ್ಸ್ ಉತ್ತರತ್ರ. ಈ ಹೇಗೆ ವಿರುದ್ಧ ಎಂಬ ವಿಚಾರಕ್ಕೆ ಯುಕ್ತಿಗಳನ್ನ ಮುಂದೆ ಹೇಳಲಾಗುತ್ತದೆ. ಇದು ಹೇಗೆ ವಿರುದ್ಧ ಎಂಬುದಕ್ಕೆ ಯುಕ್ತಿಯನ್ನ ಮುಂದೆ ಹೇಳಲಾಗುತ್ತದೆ. ಇಲ್ಲಿ ವೇದಾಂತದಲ್ಲಿ ಐಕಾತ್ಮ್ಯ ಜ್ಞಾನವೇ ವಿಷಯವಾಗಿರುತ್ತದೆ. ಐಕಾತ್ಮ್ಯ ಶೈವ ಬ್ರಹ್ಮಣ ಐಕಾತ್ಮ್ಯ ಅದ್ವಿತೀಯ ಐಕಾತ್ಮ್ಯವಾದ ಅದ್ವಿತೀಯವಾದ ಬ್ರಹ್ಮವೇ ಇಲ್ಲಿ ಮೇಯವಾಗಿರುತ್ತದೆ. ಏಕೆಂದರೆ ಅದರದ್ದೇ ಅಜ್ಞಾನವಿರುತ್ತದೆ. ಅದರದ್ದೇ ಅಜ್ಞಾನವಿರುತ್ತದೆ. ಆದ್ದರಿಂದ ಆ ಅಜ್ಞಾನದಿಂದ ಅನರ್ಥವಾಗಿರೋದ್ರಿಂದ ಈ ಐಕಾತ್ಮ್ಯ ಜ್ಞಾನವು ಅದೇ ಇಲ್ಲಿಗೆ ಮೇಯ ಅಂದ್ರೆ ಟಾಪಿಕ್. ಮೇಯ ಮೀನ್ಸ್ ಟಾಪಿಕ್, ಅದೇ ವಿಷಯ. ಅದನ್ನೇ ಹೇಳ್ತೀವಿ. ಬೇಡ ಅಲ್ಲ.
ಹಾಕುಂತ ಇದ್ದಾರೆ ಈಗ ನಿಲ್ಸೋಣ ಅಂತ ಇದ್ದಾರೆ